ಬೆಳಕನ್ ಚೆಲುವೆಕಿ ಡಾಕ್ಟರ್ ದಯಾನಂದ್ ನೂಲಿ ಶರಣರಲ್ಲಿ ಸದ್ಭಕ್ತಿಯಿಂದ ವಿನಂತಿಸಿಕೊಳ್ತೀನಿ. ಸರ್ ಶರಣಾರ್ಥಿ. ಶರಣಾರ್ಥಿ ಸರ್. ಶರಣ ಪ್ರಾರಂಭಿಸಿ ತಾವು ಶರಣ. ಎಲ್ಲರಿಗೂ ಶರಣಾರ್ಥಿಗಳು. ಶಿವಯೋಗಕ್ಕಿಂತ ಮುಂಚೆ ತಾವು ನನಗೆ ಮತ್ತೆ ಕೆಲವು ಜನ ಇದನ್ನ ಕಳಿಸಿದಿರಿ, ಓಂ ವಿಸ್ತರಣೆಯ ಚಿತ್ರಗಳನ್ನ. ಅದನ್ನ ನೋಡಿಕೊಂಡು ಮುಂದೆ ನಾವು ಹೋಗೋಣ. ಮತ್ತೆ 7 ಜನ ಅದನ್ನ ಕಳಿಸಿದ್ದಾರೆ. ಸಂತೋಷ ಆಗುತ್ತೆ ಅವ್ನು ನೋಡಕ್ಕೆ. ಅನಸೂಯ ಶಿವಮೊಗ್ಗ ಇದ್ದೀರಾ? ನೆನೋ ಮಾಡ್ಕೊಟ್ಟದ್ದಾನಾರೆ. ಶರಣಾರ್ಥಿ. ಲಾಸ್ಟ್ ಟೈಮ್ ನೀವೇನೋ ಪ್ರಶ್ನೆನೂ ಕೇಳ್ಬೇಕಂತಿದ್ರಲ್ಲ ಅಮ್ಮ, ಟೈಮ್ ಆಗಿದೆ ಅಂತ ಬಿಟ್ಟು ಏನೋ ಆಯ್ತು. ನೀವೇ ನಾನು ಈ ಚಕ್ರಗಳ ಬಗ್ಗೆ ಹೇಳ್ತಿರಲ್ಲ ಅಪ್ಪಾಜಿ, ನಾವು ಆಧಾರ ಸ್ವಾಧಿಷ್ಠಾನದಿಂದ ಅಂತ ನಂಗೆ ಗೊತ್ತಾಗ್ತಿತ್ತು. ನೀವು ಮೇಲೆ ಇಂದ ಹೇಳ್ತಿರಲ್ಲ, ಅದ್ ನಂಗೆ ತುಂಬಾ ಕನ್ಫ್ಯೂಸ್ ಆಗ್ತಿತ್ತು. ಅದಕ್ಕೆ ಹಂಗ್ ಕೇಳ್ಬೇಕು ಅಂತ ಆ ಪ್ರಶ್ನೆ ಅಂದಿದ್ದೆ. ಆಧಾರ ಸ್ವಾಧಿಷ್ಠಾನ ಅನಾಹುತ ವಿಶುದ್ಧಿ ಅಂತ ಹಿಂಗ್ ಮಣಿಪೂರಕ್ ಅಂತ ಕೆಳಗಿಂದ ನಮಗೆ ಹೇಳ್ಕೊಟ್ಟಿದ್ರು. ಹಂಗಾಗಿ ನೀವು ಮ್ಯಾಗಳಿಂದ ಹೇಳ್ಕೊಡ್ತಿರಲ್ಲ, ಒಂದು ದಳದಿಂದ ಅಂತೇಳಿ ಇದು ಅದು ಮಾಡ್ಬೋದು. ನೀವು ಹೀಗೇನು ಹೋಗ್ಬೋದು, ಹಾಗೇನು ಹೋಗ್ಬೋದು, ಎರಡೂ ನಡೆಯುತ್ತೆ. ಅದನ್ನ ಕೇಳಕ್ ಪ್ರಶ್ನೆ ಆ ನುಡಿಗಳನ್ನ ಹಿಂದೆ ಮುಂದೆ ನೀವು ಮಾಡ್ಕೊಳ್ಬಹುದು. ನಿಮ್ಗೆ ಹೇಗ್ ಬೇಕೋ ಹಾಗೆ ಮಾಡ್ಕೋಬೇಕು. ಇದು ನೀವು ಬರೋ ಚಿತ್ರ ಸ್ವಲ್ಪ ನೋಡ್ತಿದ್ದೀರಾ ನೀವು ಈಗ ನಿಮ್ಮ ಮೊಬೈಲ್ ನಲ್ಲಿ ಈ ಚಿತ್ರನ? ನೋಡ್ತಾ ಇದ್ದೀನಿ ಅಣ್ಣಾರೆ, ನೋಡ್ತಾ ಇದ್ದೀನಿ. ಇಲ್ಲಿ ತ್ಯಾಗಾಂಗ ಇಷ್ಟಲಿಂಗ ಅಂತ ಬರ್ದಿದಿರಲ್ಲ, ಅದನ್ನ ಸ್ವಲ್ಪ ಸರಿಯಾಗಿ ಬರ್ದ್ರೆ ಒಳ್ಳೇದಿರುತ್ತೆ. ಉಳ್ದಿದ್ದೆಲ್ಲ ನನಗೇನೋ ಇದು ಕಾಣಿಸ್ತಾ ಇಲ್ಲ. ಚೆನ್ನಾಗಿದೆ, ಚೆನ್ನಾಗಿ ಬರ್ದಿದ್ದೀರಾ ಅಕ್ಕ, ಧನ್ಯವಾದಗಳು. ಇಂದಿರಮ್ಮ ಅಂತ ಇದ್ದೀರಾ? ಇಂದಿರಮ್ಮ ಯಾರು ನೋಡಿ? ಇಂದಿರಮ್ಮ ಅಂತ ಯಾರಾದ್ರೂ ಇದ್ದೀರಾ ಸರ್? ಈಗ ಓಮನ್ನ ಪ್ರತ್ಯೇಕಿಸಿ 0 ಮಾಡಿದಾರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಓಮನ್ನ ಪ್ರತ್ಯೇಕಿಸಿ ಅಥವಾ ಓಮನ್ನ ಪ್ರತ್ಯೇಕಿಸಿ ಮಾಡಿಲ್ಲ ಸರ್, ಅದರಲ್ಲೇ ಇದೆ. ಅಲ್ಲ, ಪ್ರತ್ಯೇಕಿಸಿ ಮಾಡ್ಬಾರ್ದ? ಮತ್ತೆ ಬರಿಬೇ ಸಂದರ್ಭದಲ್ಲಿ 0 ಸಪರೇಟ್ ಆಗಿರ್ತೀವಲ್ಲ. ಅದು ಬರೆಯುವಾಗ ನೀವು ಮಾಡಿ, ಆದ್ರೆ ಇದರ ಕಲ್ಪನೆ ಬರೆಯುವಾಗ ಅದ್ರ ಏನ್ 0 ಇದೆ ಅಲ್ಲ, ಅದು ದರ್ಪಣ ಆಕೃತಿ ನಮಗೆ. ಇಂದಿರಮ್ಮ ಅಂತ ಯಾರಾದ್ರೂ ಇದ್ದೀರಾ? ಈ ಚಿತ್ರ ನೋಡಿ ಅವ್ರದ್ದು ಯಾರಾದ್ರೂ ಇದ್ದೀರಾ? ಇಂದಿರಮ್ಮ ಇಲ್ಲ ಅನ್ಸುತ್ತೆ. ರೇಣುಕಯ್ಯ ಅಣ್ಣ ಇದ್ದಾರಾ? ಬಹುಶಃ ಇಲ್ಲ ಅನ್ಸುತ್ತೆ. ಸಿದ್ದು ನಾಗ್ನೂರ್ ಮಲ್ಲೂರ್ ಇದ್ದೀರಾ? ಶರಣಾರ್ಥಿ ಅಣ್ಣ. ನೀವು ಸಹ ಇಲ್ಲಿ ಇಷ್ಟಲಿಂಗ ಅನ್ನೋದು ಬರ್ದಿದಿರಲ್ಲ, ಸ್ವಲ್ಪ ನೋಡ್ಕೊಳ್ಳಿಯಪ್ಪ. ಅದು ಇದೆಯಲ್ಲ, ಷಟ್ಪದಿ ಆಗ್ಬೇಕು. ನನಗೆ ಸಕ್ಕರೆ ಸ ಕಾಣಿಸ್ತಾ ಇದೆ. ಇಷ್ಟಲಿಂಗ ಆದ್ರೆ ಅದು ದೊಡ್ಡ ಬರ್ಬೇಕು. ದಂಡಕಾಕೃತಿ ಅಂತ ಬರ್ದಿಲ್ಲ, ದಂಡಕ ಬರ್ದಿದ್ದೀರಿ. ದಂಡಕಾಕೃತಿ ಆಗಬೇಕು. ಹಾಗೇನೆ ಸ್ವಾಧಿಷ್ಠಾನ ಚೆನ್ನಾಗಿ ಬರ್ದಿದ್ದೀರ, ಅದೇನ್ ತಪ್ಪಿಲ್ಲ. ಉಳಿದಿದ್ದೆಲ್ಲ ಏನು ಚೆನ್ನಾಗಿದೆ, ಚೆನ್ನಾಗಿ ಬರ್ದಿದ್ದೀರಾ. ಧನ್ಯವಾದಗಳು ಅಣ್ಣ, ಸಿದ್ದು ಅಣ್ಣ. ಶರಣ. BK ಮಹಾದೇವಮ್ಮ ಬೆಂಗಳೂರು ಇದ್ದೀರಾ? ಇಲ್ಲ ಅನ್ಸುತ್ತೆ, ಚೆನ್ನಾಗಿ ಬರ್ದಿದ್ದಾರೆ. ದಾಕ್ಷಾಯಿನಿ ಚಿಕ್ಕಮಗಳೂರು ಇದ್ದೀರಾ? ಇದೀವಪ್ಪರೆ. ಅಕ್ಕ, ನಿಮ್ಮ ಈ ಚಿತ್ರದಲ್ಲಿ ಇದೇನಿದು? ಇಲ್ಲಿಂದ ಇಲ್ಲಿ 2 ಲೈನ್ ಎಳೆದಿದಿರಲ್ಲ, ಇದೇನಿದು ಒಳಗಡೆ? ಓಂದ ಒಳಗಡೆ ಬ್ರಹ್ಮಚಕ್ರ, ಶಿಖಚಕ್ರ, ಪಶ್ಚಿಮ ಚಕ್ರದ ಅದು ಸ್ವಲ್ಪ ಅದೇ ಇಲ್ಲಿ 2 ಗೆರೆ ಬರ್ತಾ ಇದೆ. ಇಲ್ಲಿ 2 ಅದೇನಂತ ಅಲ್ಲಿ ಪುಸ್ತಕದಲ್ಲಿ ಇದ್ದಿದ್ ನೋಡಿ ಬರ್ದ್ಬಿಟ್ಟೆ. ಅದೇ ಇನ್ನೊಂದ್ಸಾರಿ ಬರ್ದ್ ಕಳ್ಸೋಕ್ ಆಗುತ್ತೆ ನೋಡಿ ಅಕ್ಕ, ಸ್ವಲ್ಪ ಪ್ಲೀಸ್. ಕಳಿಸಿ. ಎಲ್ಲರಿಗೂ ಧನ್ಯವಾದಗಳು. ಈಗ ನಾವು ಮತ್ತೆ ನಮ್ಮ ಶಿವಯೋಗಕ್ಕೆ ಹೋಗೋಣ. ಶರಣರ ಶಿವಯೋಗ ಅಂತ ನಮ್ಮ ಚರ್ಚೆ ಸಾಗ್ತಾ ಇದೆ ನಿರಂತರವಾಗಿ. ಅದು ಸುಂದರವಾದ ಒಂದು ವಿಷಯ. ಎಲ್ರೂ ನನಗೆ ಫೋನ್ ಮಾಡ್ತಾ ಇದ್ದಾರೆ, ಎಷ್ಟೊಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅಂದ್ರೆ ಆ ಶಿವಯೋಗವೇ ಹಾಗೆ. ಇವತ್ತು ನಾವು ಭಾಗ 8 ನೋಡೋರಿದ್ದೀವಿ. ಅದಕ್ಕಿಂತ ಮುಂಚೆ ಭಾಗ 7ರಲ್ಲಿ ಏನಾಯ್ತು ಅನ್ನೋದನ್ನ ಮೆಲುಕು ಹಾಕಿ ಸ್ವಲ್ಪ ನೆನಪಿಸಿಕೊಂಡು ಮುಂದೆ ಹೋದ್ರೆ ಭಾಗ 8 ಅರ್ಥ ಆಗುತ್ತೆ ಅಂತ ಹೋದ್ ಸಾರಿ ನಾವು ಈ ಚಕ್ರಲಿಂಗ ಪ್ರಾರ್ಥನೆಯನ್ನ ಮಾಡಿದ್ವಿ. ಇಲ್ಲಿ ಕೆಲವೊಬ್ರು ಕೇಳ್ತಾ ಇದ್ದಾರೆ, ಈಗ ಅಮ್ಸೆಯಮ್ಮ ಅಂತ ಕೇಳಿದ್ರು, ಸಹಸ್ರದಳದಿಂದ ನೀವು ಶುರು ಮಾಡ್ತಿದ್ದೀರಾ, ಯಾಕೆ ನಾವು ಕೆಳಗಿಂದ ಶುರು ಮಾಡಬಹುದು? 16 ದಳದಿಂದನೂ ಶುರು ಮಾಡಬಹುದು.
ಇಲ್ಲಿ ಹೆಂಗ್ ನೆನಪಿಟ್ಕೊಳಕ್ಕೆ 1 ದಳ 2 ದಳ 3 ದಳ 4 ದಳ ಅಂತ ನಾನು ಮಾಡಿದ್ದೆ ಹೊರತು ನಿಮ್ಗೆ ಹೇಗ್ ಬೇಕೋ ಹಾಗೆ ನೀವು ಆಧಾರ್ ಚಕ್ರದಿಂದನೂ ಸಹ ಈ ನುಡಿಗಳನ್ನ ಚೇಂಜ್ ಮಾಡ್ಕೋಬಹುದು. ಅನ್ನೋವಾಗ 16 ದಳದಿಂದ ಶುರು ಮಾಡಿ ಸಹಸ್ರ ದಳದವರೆಗೆ ಹೋಗಬಹುದು. ಅದಕ್ಕೂ ಏನ್ ತೊಂದರೆ ಇಲ್ಲ. ಹೋದ್ ಸಾರಿ ನಾವು ವಿಕಸನ ಕ್ರಮ 3 ನೋಡಿದ್ವಿ. ವಿಕಸನ ಕ್ರಮ ಅಲ್ಲಿ 3ರಲ್ಲಿ ಹೇಗಿದೆ ಇದು ಬ್ರಹ್ಮಲಿಂಗ, ನಿರಂಜನ, ನಿಶೂನ್ಯ, ಆ ಸಾಕಾರ ನಿರಾಕಾರ ತತ್ವಗಳು ಯಾವುವು, ನಿರಾಕಾರ ಸಾಕಾರ ತತ್ವಗಳು ಯಾವುವು, ಸಾಕಾರ ತತ್ವಗಳು ಯಾವುವು ಅನ್ನೋದನ್ನ ನೋಡಿದ್ವಿ. ನಿರಾಕಾರ, ಸಾಕಾರ, ನಿರಾಕಾರ, ಸಾಕಾರ ತತ್ವಗಳನ್ನು. ಮುಂದೆ ಒಬ್ರು ತಾಯಿಯವರು ಆ ಸೆಷನ್ ಮುಗಿದ ನಂತರ ನಾದ ಬಿಂದು ಕಲೆಗಳ ಬಗ್ಗೆ ನಮ್ಗೆ ಹೇಳಿ ಸ್ವಲ್ಪ ಅಂತ ಹೇಳ್ತಾ ಇದ್ರು. ಅದು ಏನಂದ್ರೆ ನಾದಬಿಂದು ಕಲೆಗಳು ಅಂದ್ರೆ ಈ ಮೂಲ ವಸ್ತುವಿನ ಪ್ರಥಮ ಸ್ಫುರಣ ಅಂದ್ರೆ ಪರಶಿವ ತತ್ವ. ಅಂದ್ರೆ ನಾವು ಅನುಚಕ್ರದ ನಂತರ ಪಶ್ಚಿಮ ಚಕ್ರಕ್ಕೆ ಏನ್ ಬರ್ತೀವಲ್ಲ, ಅಲ್ಲೊಂದು ಮೂಲ ವಸ್ತು ಅಂದ್ರೆ ಪರಮಾತ್ಮನಿಂದಲೇ ಆ ಪರಶಿವ ತತ್ವ ಅಲ್ಲಿ ಸ್ಫುರಣೆಯಾಗ್ತಾ ಇದೆ, ಅದು ಸ್ರವಿಸ್ತಾ ಇದೆ, ಅದಕ್ಕೆ ನಾದ ಅಂತಾರೆ. ಮುಂದೆ ಆಜ್ಞಾಚಕ್ರದಲ್ಲಿರುವ ಮಹಾಲಿಂಗಕ್ಕೆ ಬರ್ತಾ ಇದೆ, ಘನೀಭೂತವಾಗಿ ತೋರಿ ಬಂದ ಅದೇ ಮಹಾಲಿಂಗಕ್ಕೆ ಬಿಂದು ಅಂತ ಕರೀತಾರೆ. ಮುಂದೆ ಆ ಮಹಾಲಿಂಗದಿಂದ ಹೊರಹೊಮ್ಮಿದ 36 ತತ್ವಗಳಿಂದ ಕೂಡಿದ ವಿಶ್ವವೇ ಕಲೆಯಾಗಿದೆ ಅಂತ ಹೀಗೆ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ನಾದ ಬಿಂದು ಕಲೆ ಅಂದ್ರೆ ಏನು ಅನ್ನೋದು ನೋಡ್ಕೊಳ್ಳೋಣ. ಈಗ ನಾದ ಬಿಂದು ಕಲೆ ಅದು ಪಶ್ಚಿಮ ಚಕ್ರದಲ್ಲಿಯೂ ಇರ್ತಾ ಇದೆ, ಶಿಖಾ ಚಕ್ರದಲ್ಲಿಯೂ ಇರ್ತಾ ಇದೆ, ಬ್ರಹ್ಮಚಕ್ರದಲ್ಲಿಯೂ ಇರ್ತಾ ಇದೆ. ಆದ್ರೆ ಹೇಗೆ ಇರ್ತಾ ಇದೆ ಅದು ಮಹತ್ವದ್ದು. ಪಶ್ಚಿಮ ಚಕ್ರದಲ್ಲಿ ಅದು ಅವ್ಯಾಚ್ಯವಾಗಿದೆ, ಅಂದ್ರೆ ಹೇಳೋಕ್ ಬರೋಲ್ಲ, ವ್ಯಕ್ತ ಮಾಡಕ್ ಬರೋಲ್ಲ, ಅದಕ್ಕೆ ಶಬ್ದ ಇಲ್ಲ, ಅದು ನಿಶ್ಶಬ್ದವಾಗಿದೆ, ಅದನ್ನು ಹೇಳಲು ಬರೋಲ್ಲ, ಅನಾಹತವಾಗಿದೆ. ನಾದ ಬಿಂದು ಕಲೆ ಪಶ್ಚಿಮ ಚಕ್ರದಲ್ಲಿ ಅದನ್ನ ಹೇಳಲು ಬರೋಲ್ಲ. ಅದೇ ಶಿಖಾ ಚಕ್ರದಲ್ಲಿ ಅಲ್ಲೊಂದು ಅದಕ್ಕೆ ಚಿಚ್ಛಕ್ತಿ ಜೊತೆಯಾಗಿ ಅದು ಚಿನ್ನಾದ ಚಿದ್ಬಿಂದು ಚಿತ್ಕಳೆಯಾಗಿ ಪ ಸ ವ ಎಂಬ ಅಕ್ಷರಗಳಾಗ್ತಾ ಇವೆ. ಹಾಗೇನೆ ಬ್ರಹ್ಮಚಕ್ರದಲ್ಲಿ ಅದೇ ನಾದ ಬಿಂದು ಕಲೆ ಅ ಉ ಮ ಅಂತ ಆಗ್ತಾ ಇದೆ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಹೀಗಾಗಿ ಪಶ್ಚಿಮ ಚಕ್ರದಲ್ಲಿ ಯಾವ ಲಿಂಗ ಇದೆ? ನಿರಂಜನ ಲಿಂಗ. ಶಿಖಾ ಚಕ್ರದಲ್ಲಿ ಬ್ರಹ್ಮಚಕ್ರದಲ್ಲಿ ನಿಷ್ಕಲ ಲಿಂಗ. ಪಶ್ಚಿಮ ಚಕ್ರದಲ್ಲಿರುವ ತತ್ವಗಳು ಯಾವುವು? ತತ್ವ ಆತ್ಮ, ಆಕಾಶ. ಆತ್ಮ, ಆಕಾಶ. ಇಲ್ಲಿ ಕೆಳಗಿದೆ ನೋಡಿ. ಶಿಖಾ ಚಕ್ರದಲ್ಲಿ ವಾಯು, ಅಗ್ನಿ. ಬ್ರಹ್ಮಚಕ್ರದಲ್ಲಿ ಅಪ್ಪು, ಪೃಥ್ವಿ. ಆತ್ಮ, ಆಕಾಶ ಅವು ನಿರಾಕಾರ ತತ್ವಗಳಾಗಿವೆ. ವಾಯು, ಅಗ್ನಿ ಸಾಕಾರ ನಿರಾಕಾರ ತತ್ವಗಳಾದರೆ ಜಲ ಮತ್ತು ಪೃಥ್ವಿ ಇವು ಸಾಕಾರ ತತ್ವಗಳಾಗಿವೆ. ಹೀಗಾಗಿ ಬ್ರಹ್ಮಚಕ್ರದಲ್ಲಿರುವ ನಿಷ್ಕಲ ಲಿಂಗಕ್ಕೆ ತ್ಯಾಗಾಂಗ ಎಂದು, ಅದಕ್ಕೆ ನಮಗೆ ಇಷ್ಟಲಿಂಗ, ನಿಷ್ಕಲ ಲಿಂಗ ಬೇರೆಯಲ್ಲ, ಇಷ್ಟಲಿಂಗ ಬೇರೆಯಲ್ಲ ಅಂತ ನೋಡಿದ್ವಿ. ಶಿಖಾಚಕ್ರದಲ್ಲಿರುವ ಆ ನಿಶೂನ್ಯ ಲಿಂಗ ಬೇರೆಯಲ್ಲ, ಅದು ಭೋಗಾಂಗವಾಗಿದ್ದು ಪ್ರಾಣಲಿಂಗವು ಬೇರೆಯಲ್ಲ ಅಂತಾನು ನೋಡಿದ್ವಿ. ಪಶ್ಚಿಮ ಚಕ್ರದಲ್ಲಿರುವ ನಿರಂಜನ ಲಿಂಗ ಬೇರೆಯಲ್ಲ, ಯೋಗಾಂಗ ಅದು ಆಗಿದೆ, ಮತ್ತು ಭಾವಲಿಂಗವು ಬೇರೆ ಅಲ್ಲ ಅಂತಾನು ನೋಡಿದ್ವಿ. ಯೋಗಾಂಗ, ಭೋಗಾಂಗ, ತ್ಯಾಗಾಂಗ, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ ನೋಡಿ. ಈಗ ಇವತ್ತಿನ ಒಂದು ಏನು ಜ್ಞಾನ ಅಂದ್ರೆ, ಇದೇ ಪಶ್ಚಿಮ ಚಕ್ರದಿಂದ ಆಜ್ಞಾ ಚಕ್ರ, ವಿಶುದ್ಧಿ ಚಕ್ರ ಉತ್ಪನ್ನವಾಗ್ತಾ ಇವೆ. ಶಿಖಾ ಚಕ್ರದಿಂದ ಅನಾಹತ ಚಕ್ರ, ಮಣಿಪೂರಕ ಚಕ್ರ ಉತ್ಪನ್ನವಾಗ್ತಾ ಇವೆ. ಬ್ರಹ್ಮಚಕ್ರದಿಂದ ಸ್ವಾಧಿಷ್ಠಾನ ಚಕ್ರ, ಆಧಾರ ಚಕ್ರ ಉತ್ಪನ್ನವಾಗ್ತಾ ಇವೆ. ಅದಕ್ಕೆ ನಾನು ಹೇಳಿದ್ದು, ಈಗ ನಾವು ಕೆಳಗಿನಿಂದ ಪ್ರಾರ್ಥನೆ ಮಾಡ್ತೀವಿ, ಮೇಲಿನಿಂದ ಪ್ರಾರ್ಥನೆ ಮಾಡ್ತೀವಿ, ಅದೇನೂ ಇಲ್ಲ. ಏಕೆಂದ್ರೆ ಪಶ್ಚಿಮ ಚಕ್ರದಿಂದ ಇವೆರಡು ಚಕ್ರಗಳು ಉತ್ಪನ್ನವಾಗ್ತಾ ಇವೆ. ಶಿಖಾ ಚಕ್ರದಿಂದ ಅನಾಹತ ಮತ್ತು ಮಣಿಪೂರಕವಾಗ್ತಾ ಇವೆ. ಬ್ರಹ್ಮಚಕ್ರದಿಂದ ಸ್ವಾಧಿಷ್ಠಾನ, ಆಧಾರ ಚಕ್ರ ಆಗ್ತಾ ಇದೆ. ತಮಗೆಲ್ಲ ಗೊತ್ತಿದೆ ಹಾಗೆ ಆಧಾರ ಚಕ್ರದಲ್ಲಿ ನಕಾರ ಪ್ರಣವವಿದೆ, ಸ್ವಾಧಿಷ್ಠಾನ ಚಕ್ರದಲ್ಲಿ ಮಕಾರ ಪ್ರಣವವಿದೆ, ಮಣಿಪೂರಕ ಚಕ್ರದಲ್ಲಿ ಶಿಕಾರ ಪ್ರಣವವಿದೆ, ಅನಾಹತ ಚಕ್ರದಲ್ಲಿ ವಾಕಾರ ಪ್ರಣವವಿದೆ, ವಿಶುದ್ಧಿ ಚಕ್ರದಲ್ಲಿ ಯಕಾರ ಪ್ರಣವಿದೆ. ಹಾಗೇನೆ ಬ್ರಹ್ಮಚಕ್ರದಲ್ಲಿರುವಂತಹ ನಾದಬಿಂದು ಕಲೆಗಳಾದ ಅ ಉ ಮಗಳ ಒಂದು ಸಮೀಕರಣದಿಂದ ಆಜ್ಞಾ ಚಕ್ರದಲ್ಲಿ ಅದು ಓಂಕಾರವಾಗ್ತಾ ಇದೆ. ಇದು ನಿಮಗೆ ಗೊತ್ತಿದೆ. ಆಜ್ಞಾ ಚಕ್ರ ಓಂಕಾರ ಇದ್ದು ಅಲ್ಲಿ ಆತ್ಮತತ್ವವಿದೆ ಅಂತ ಗೊತ್ತಿದೆ.
ವಿಶುದ್ಧಿ ಚಕ್ರದಲ್ಲಿ ಯಕಾರ ಇದ್ದು ಅಲ್ಲಿ ಆಕಾಶ ತತ್ವ ಮತ್ತು ಪಂಚ ಅಂತಃಕರಣಗಳು ಬರ್ತಾ ಇವೆ. ಅನಾಹತ ಚಕ್ರ ವಾಕಾರ ಇದ್ದು ಅಲ್ಲಿ ವಾಯು ತತ್ವ ಪಂಚವಾಯುಗಳಿವೆ. ಮಣಿಪೂರಕ ಚಕ್ರದಲ್ಲಿ ಅಗ್ನಿ ತತ್ವ ಜ್ಞಾನೇಂದ್ರಿಯಗಳಿವೆ. ಸ್ವಾಧಿಷ್ಠಾನದಲ್ಲಿ ಜಲತತ್ವವಿದ್ದು ವಿಷಯಗಳು ಇವೆ. ಆಧಾರ ನಕಾರ ಪೃಥ್ವಿ ತತ್ವ ಕರ್ಮೇಂದ್ರಿಯಗಳಿವೆ. ಇದು ಸಹ ನಿಮಗೆ ಗೊತ್ತಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಹೀಗಾಗಿ ಇಲ್ಲಿ ನೋಡಿ, ಮೂಲ ವಸ್ತುವಿನ ಪ್ರಥಮ ಸ್ಫುರಣವಾದ ಪರಶಿವ ತತ್ವವು ನಾದ, ಅದರಿಂದ ಘನೀಭೂತವಾಗಿ ತೋರಿ ಬಂದ ತೇಜಬಯು ಮಹಾಲಿಂಗವೇ ಬಿಂದು ಅಂದಾಗ ಆಜ್ಞಾಚಕ್ರದಲ್ಲಿ ಆ ಮಹಾಲಿಂಗದಿಂದ ಹೊರಹೊಮ್ಮಿದ 36 ತತ್ವಗಳು. ಯಾರು ಹೇಳ್ತೀರಿ 36 ತತ್ವಗಳು ಯಾವುವು? ಯಾರು ಹೇಳ್ತೀರಿ? 36 ತತ್ವಗಳಿಂದ ಕೂಡಿದ ವಿಶ್ವವೇ ಕಲೆ ಅಂದಾಗ 36 ತತ್ವಗಳು ಯಾವುವು? ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹೇಳಿ ಹೇಳ್ರಿ. ಹೇಳಿ. ಕರ್ಮೇಂದ್ರಿಯಗಳ 5, ವಿಷಯೇಂದ್ರಿಯಗಳ 5, ಜ್ಞಾನೇಂದ್ರಿಯಗಳ 5, ಮತ್ತೆ ಅಂತಃಕರಣಗಳು 5. 25 ಆಯ್ತು. ಮತ್ತೆ 5 ಕಲೆಗಳು, 5 ಸಾಧಕ್ಯಗಳು. ಇನ್ನು 25 ಆಗಿಲ್ಲ, ಬರೀ 20 ಆಯ್ತು. ನೀವು ಕರ್ಮೇಂದ್ರಿಯಗಳು ಪಂಚವಾಯುಗಳು ಬಿಡಬೇಡಿ. ಇಲ್ಲಿ ಕೆಳಗಿದೆ ನೋಡಿ, ಕರ್ಮೇಂದ್ರಿಯಗಳ 5, ವಿಷಯಗಳ 5, ಜ್ಞಾನೇಂದ್ರಿಯಗಳ 5, ಪಂಚವಾಯುಗಳ 5, ಪಂಚ ಅಂತಃಕರಣಗಳು 5. ಎಷ್ಟಾಯ್ತು? 5 × 5 25 ಆಯ್ತು. 25. ಆತ್ಮ ಒಂದು 26 ಆಯ್ತು. ಮುಂದೆ ಮತ್ತಿನ್ನು 5 ಕಲೆಗಳು, 5 ಸಾಧಕ್ಯಗಳು. ಯಾವುವು? ಕಲೆಗಳು ನಿವೃತ್ತಿ ಕಲೆ, ಪ್ರತಿಷ್ಠಾ ಕಲೆ, ಮೂರ್ತಿ ಕಲೆ, ಅಮೂರ್ತಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ವಿದ್ಯಾ ಕಲೆ, ಪ್ರತಿಷ್ಠಾ ಕಲೆ, ಮತ್ತೆ ಶಾಂತಿ ಕಲೆ, ಶಾಂತ್ಯಾತೀತ ಕಲೆ, ಶಾಂತ್ಯಾತೀತೋತ್ತರ ಕಲೆ. ವಿದ್ಯಾ ಕಲೆ, ಪ್ರತಿಷ್ಠಾ ಕಲೆ, ಶಾಂತಿ ಕಲೆ, ಶಾಂತ್ಯಾತೀತ ಕಲೆ, ಶಾಂತ್ಯಾತೀತೋತ್ತರ ಕಲೆ ಅಂತ ಹೀಗೆ ಕಲೆ ಇದೆ. ಮತ್ತಿದು ಮುಖಗಳು, ಸಾಧಾಕ್ಯಗಳು, ಶಿವ ಸಾಧಾಕ್ಯ, ಮೂರ್ತ ಸಾಧಾಕ್ಯ, ಅಮೂರ್ತಿ ಸಾಧಾಕ್ಯ, ಕರ್ತೃ ಸಾಧಾಕ್ಯ, ಕರ್ಮ ಸಾಧಾಕ್ಯ. ಆರ್ಡರ್ ಪ್ರಕಾರನೇ ಹೇಳ್ಬೇಕು ಕರ್ಮ ಸಾಧಕ್ಯ, ಕರ್ತೃ ಸಾಧಕ್ಯ, ಮೂರ್ತಿ ಸಾಧಕ್ಯ, ಅಮೂರ್ತಿ ಸಾಧಕ್ಯ, ಶಿವ ಸಾಧಕ್ಯ, ಮಹಾಸಾಧಕ್ಯ, ಶಿವ ಸಾಧಕ್ಯ, ಪಂಚ ಸಾಧಕ್ಯಗಳು. ಮತ್ತೆ ಇವು ಈಗ ಹೇಳಿ. ಅಘೋರಿ ಅದು ಇದಿದೆಯಲ್ಲ, ಆತರ ಹೇಳಿ. ತತ್ಪುರುಷ ಯಾವ್ಯಾವಿದೆ ಹೇಳಿ? ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ್ಯ. ಸೊ ನೋಡಿ, ಇನ್ನೊಂದು ಶಿವತತ್ವ 36. ಅದೇ ಆತ್ಮತತ್ವ ಅಥವಾ ಶಿವತತ್ವ. ಆತ್ಮತತ್ವಕ್ಕೆ ಶಿವತತ್ವ ಅಂತಾರೆ. ಹೀಗಾಗಿ ಇವೆಲ್ಲ ಕೂಡಿ 36 ತತ್ವಗಳಿಂದ ಕೂಡಿದ ವಿಶ್ವವೇ ಕಲೆಯಾಗಿದೆ. ನಾದ ಅಂದ ತಕ್ಷಣ ಅಪರಶಿವ ತತ್ವ, ಬಿಂದು ಅಂದರೆ ಮಹಾಲಿಂಗ ಆಜ್ಞಾಚಕ್ರದಲ್ಲಿರೋದು. ಈ 36 ತತ್ವಗಳು ಏನು ನಮಗೆ ವಿಶ್ವದಲ್ಲಿ ಕಾಣಿಸ್ತಾ ಇದೆಯಲ್ಲ, ಗೋಚರವಾಗ್ತಾವಲ್ಲ, ಅವೇ ಕಲೆ ಅಂತ ನಿಮಗೆ ನಾದ ಬಿಂದು ಕಲೆಗಳ ಬಗ್ಗೆ ಈಗ ಮನದಟ್ಟಾಗಿದೆ ಅಂತ ನಾನು ಇಟ್ಕೊಂಡಿದ್ದೀನಿ. ಹೀಗಾಗಿ ಹೋದ್ಸಾರಿ ನಾವು ನೋಡಿದ್ವಿ ನಿರಾಕಾರ ತತ್ವಗಳು, ನಿರಾಕಾರ ಸಾಕಾರ ತತ್ವಗಳು, ಸಾಕಾರ ತತ್ವಗಳು. ಅದು ಪಶ್ಚಿಮ ಚಕ್ರ, ಶಿಖಾಚಕ್ರ, ಬ್ರಹ್ಮಚಕ್ರದಲ್ಲಿ ನೋಡಿ ಅದು ಹೇಗೆ ಆತ್ಮ ಅನ್ನೋದು ಚೈತನ್ಯಾತ್ಮಕವಾಗಿದೆ. ಎಲ್ಲಾ ಉಳಿದ ನಮ್ಮ ಪಂಚಮಹಾಭೂತಗಳು ಅವೆಲ್ಲ ಜಡವಾಗಿರೋದ್ರಿಂದ ಈ ಪಂಚಮಹಾಭೂತಗಳು ಆ ಚೈತನ್ಯಾತ್ಮಕವಾದ ಆತ್ಮದಿಂದ ಕೂಡಿಕೊಂಡು ಪಂಚವಿಂಶತಿ ತತ್ವಗಳನ್ನ ನಾವು ನೋಡಿದ್ವಿ. ಪೃಥ್ವಿಯ ಅದೆಲ್ಲ ಇದನ್ನ ನೋಡಿದ್ವಿ. ಅದನ್ನ ಒಂದು ಸುಂದರ ಒಂದು ನಮ್ಮ ಸರ್ವಜ್ಞ ಹೇಳ್ತಾರೆ, ಪಂಚವಿಂಶತಿ ತತ್ವ ಸಂಚಯದ ದೇಹವನ್ನು ಹಂಚೆಂದು ಕಾಣಲರಿಯರು ಭವ ಮುಂದೆ ಗೊಂಚಲಾಗಿ ಹೋದು, ಭವ ಮುಂದೆ ಗೊಂಚಲಾಗಿ ಹೋದು ಸರ್ವಜ್ಞ ಅಂತ. ಏಕೆಂದ್ರೆ ಅಷ್ಟೊಂದು ಮಹತಿ ಉಂಟು ಈ ಪಂಚವಿಂಶತಿ ತತ್ವಕ್ಕೆ. ಅದು ಗೊತ್ತಾಗದಿದ್ರೆ ಸಂಚಯದ ದೇಹವನ್ನು ಹಂಚೆಂದು ಕಾಣಲರಿಯರು ಭವ ಮುಂದೆ ಅಂತ ನಮ್ಮ ಸರ್ವಜ್ಞ ಹೇಳ್ತಿರೋದ್ರಿಂದ ಅದರ ಒಂದು ಸ್ಫುಟವಾದ ಜ್ಞಾನ ನಮಗೆ ಇರಬೇಕು. ಈಗ ತಾನೇ ನಾವು ಹೇಳಿದ್ವಲ್ಲ 36 ತತ್ವಗಳನ್ನ, ಅಂದ್ರೆ 25 ತತ್ವಗಳು ಒಂದು ಆತ್ಮ ಇಲ್ಲಿ, ಮತ್ತೆ 5 ಕಲೆಗಳು, 5 ಸಾಧಕ್ಯಗಳು ಕೂಡಿ 36 ನಾವು ನೋಡಿದ್ವಿ. ಹೀಗಾಗಿ ಹೋದ್ಸಾರಿ ನೀವು ನೋಡಿದ್ರಿ ಅಣುವಿನಾಕ್ಷೆಯನ್ನು ನಿರ್ವಹಿಸಲು ಅಥವಾ ಅಕಲ್ಪಿತವೆಂದು, ಆ ಅಕಲ್ಪಿತದ ಒಂದು ಅಂಶವೇ ಪರಮಾತ್ಮನಾಗಿರೋದನ್ನ ಸಹ ತಾವು ನೋಡಿದ್ರಿ. ಈ ಹಾಡನ್ನ ನೀವು ಸ್ಕ್ರೀನ್ ಶಾಟ್ ತಗೊಂಡು ನಾನು ಗ್ರೂಪ್ ನಲ್ಲಿ ಹಾಕ್ತೀನಿ. ಇದನ್ನ ಬೈ ಹ್ಯಾಟ್ ಮಾಡ್ಬೇಕು. ಹೇಗೆ ಅಂದ್ರೆ ಒಂದು ಅದಕ್ಕೆ ಹಾಡಿನ ತರ ಹಾಡೋದು. ಏನಂದ್ರೆ ಈಗ ನೋಡಿ, ಪೃಥ್ವಿ ಸೇರಿ ಗುದವಾಯಿತು,
ಪೃಥ್ವಿ ಅಪ್ಪು ಸೇರಿ ಗುಹ್ಯವಾಯಿತು. ಪೃಥ್ವಿ ಅಗ್ನಿ ಬೆರೆತು ಪಾದವಾಯಿತು. ಪೃಥ್ವಿ ವಾಯು ಬೆರೆತು ಪಾಣಿಯಾಯಿತು. ಪೃಥ್ವಿ ಆಕಾಶ ಬೆರೆತು ವಾಗೀಂದ್ರಿಯಾಯಿತು. ಪೃಥ್ವಿ ಸೇರಿ ಬುಧವಾಯಿತು. ಪೃಥ್ವಿ ಅಪ್ಪು ಸೇರಿ ಗುಹ್ಯವಾಯಿತು. ಜಲ ಪೃಥ್ವಿ ಬೆರೆತು ಗಂಧವಾಯಿತು. ಜಲ ಅಪ್ಪು ಬೆರೆತು ರಸವಾಯಿತು. ಜಲ ಅಗ್ನಿ ಬೆರೆತು ರೂಪವಾಯಿತು. ಜಲ ವಾಯು ಬೆರೆತು ಸ್ಪರ್ಶವಾಯಿತು. ಜಲ ಆಕಾಶ ಬೆರೆತು ಶಬ್ದವಾಯಿತು. ಜಲ ಆಕಾಶ ಬೆರೆತು ಶಬ್ದವಾಯಿತು. ಪೃಥ್ವಿ ಸೇರಿ ಗುದವಾಯಿತು. ಪೃಥ್ವಿ ಅಪ್ಪು ಸೇರಿ ಗುಹ್ಯವಾಯಿತು. ಅಗ್ನಿ ಪೃಥ್ವಿ ಬೆರೆತು ನಾಸಿಕವಾಯಿತು. ಅಗ್ನಿ ಅಪ್ಪು ಬೆರೆತು ಜೀವೆಯಾಯಿತು. ಅಗ್ನಿ ಬೆರೆತು ನೇತ್ರವಾಯಿತು. ಅಗ್ನಿ ವಾಯು ಬೆರೆತು ತ್ವಕ್ಕು ಆಯಿತು. ಅಗ್ನಿ ಆಕಾಶ ಬೆರೆತು ಕರ್ಣವಾಯಿತು. ಅಗ್ನಿ ಆಕಾಶ ಬೆರೆತು ಕರ್ಣವಾಯಿತು. ಪೃಥ್ವಿ ಸೇರಿ ಗುದವಾಯಿತು. ಪೃಥ್ವಿ ಅಪ್ಪು ಸೇರಿ ಗುಹ್ಯವಾಯಿತು. ವಾಯು ಪೃಥ್ವಿ ಬೆರೆತು ಪ್ರಾಣವಾಯು ಆಯಿತು. ವಾಯು ಅಪ್ಪು ಬೆರೆತು ಅಪಾನವಾಯು ಆಯಿತು. ವಾಯು ಅಗ್ನಿ ಬೆರೆತು ವ್ಯಾನವಾಯು ಆಯಿತು. ವಾಯು ಬೆರೆತು ಉದಾನವಾಯು ಆಯಿತು. ವಾಯು ಆಕಾಶ ಬೆರೆತು ಸಮಾನವಾಯು ಆಯಿತು. ಪೃಥ್ವಿ ಸೇರಿ ಬುಧವಾಯಿತು. ಪೃಥ್ವಿ ಅಪ್ಪು ಸೇರಿ ಗುಹ್ಯವಾಯಿತು. ಆಕಾಶ ಪೃಥ್ವಿ ಬೆರೆತು ಚಿತ್ತ ಜನನವಾಯಿತು. ಆಕಾಶ ಅಪ್ಪು ಬೆರೆತು ಬುದ್ಧಿ ಜನನವಾಯಿತು. ಆಕಾಶ ಅಗ್ನಿ ಬೆರೆತು ಅಹಂಕಾರ ಹುಟ್ಟಿತು. ಆಕಾಶ ವಾಯು ಬೆರೆತು ಮನ ಜನನವಾಯಿತು. ಆಕಾಶ ಬೆರೆತು ಜ್ಞಾನವಾಯಿತು. ಆಕಾಶ ಬೆರೆತು ಜ್ಞಾನವಾಯಿತು. ಪೃಥ್ವಿ ಸೇರಿ ಬುಧವಾಯಿತು. ಪೃಥ್ವಿ ಅಪ್ಪು ಸೇರಿ ಗುಹ್ಯವಾಯಿತು. ಪೃಥ್ವಿಯಿಂದ ಕರ್ಮೇಂದ್ರಿಯ ಬಂದವು. ಜಲದಿಂದ ವಿಷಯೇಂದ್ರಿಯ ಬಂದವು. ಅಗ್ನಿಯಿಂದ ಜ್ಞಾನೇಂದ್ರಿಯ ಬಂದವು. ವಾಯುವಿಂದ ಪಂಚವಾಯು ಬಂದವು. ಆಕಾಶದಿಂದ ಅಂತಃಕರಣ ಬಂದವು. ಆಕಾಶದಿಂದ ಅಂತಃಕರಣ ಬಂದವು. ಪೃಥ್ವಿ ಸೇರಿ ಬುಧವಾಯಿತು. ಪೃಥ್ವಿ ಅಪ್ಪು ಸೇರಿ ಗುಹ್ಯವಾಯಿತು. ಕರ್ಮೇಂದ್ರಿಯ ವಿಷಯೇಂದ್ರಿಯ ಸ್ಥೂಲವಾಯಿತು. ಜ್ಞಾನೇಂದ್ರಿಯ ಪಂಚವಾಯು ಸೂಕ್ಷ್ಮವಾಯಿತು. ಪಂಚ ಅಂತಃಕರಣ ಆತ್ಮಕಾರಣವಾಯಿತು. ಪಂಚ ಅಂತಃಕರಣ ಆತ್ಮಕಾರಣವಾಯಿತು. ಈ ಪಂಚವಿಂಶತಿಯ ದೇಹವಾಯಿತು. ಈ ಪಂಚವಿಂಶತಿಯ ದೇಹವಾಯಿತು. ಪೃಥ್ವಿ ಸೇರಿ ಬುಧವಾಯಿತು. ಪೃಥ್ವಿ ಅಪ್ಪು ಸೇರಿ ಗುಹ್ಯವಾಯಿತು. ಪೃಥ್ವಿ ಸೇರಿ ಬುಧವಾಯಿತು. ಪೃಥ್ವಿ ಅಪ್ಪು ಸೇರಿ ಗುಹ್ಯವಾಯಿತು. ಹೀಗೆ ಈ ಹಾಡನ್ನ ನಾವು ಬಾಹ್ಯಾಟ್ ಮಾಡ್ಬೇಕು. ಇಲ್ದಿದ್ರೆ ಈ ಪಂಚವಿಂಶತಿಯ ತತ್ವಗಳು ಅರ್ಥ ಆಗಲ್ಲ. ಅದು ಅಲ್ಲದೆ ಇದೇನ್ ಅನ್ನೋದು ಅರ್ಥ ಮಾಡ್ಕೊಳ್ಳಕ್ಕೆ ಸ್ವಲ್ಪ ಪ್ರಯತ್ನ ಮಾಡೋಣ. ಪೃಥ್ವಿ ಸೇರಿ ಅಂದ್ರೆ ಈಗ ಗುದದ್ವಾರ. ಎಲ್ರು ಈಗ ನೋಡಿ, ಗುದದ್ವಾರ ಇದು ಅತ್ಯಂತ ಕನಿಷ್ಠವಾದದ್ದು. ಅಲ್ಲಿ ಮಲ ವಿಸರ್ಜನೆ ಆಗುತ್ತೆ ಅಂತ ಕೆಲವೊಬ್ರು ತಿಳ್ಕೊಂಡು ಅದ್ರ ಬಗ್ಗೆ ಹೆಚ್ಚು ಏನೋ ಒಂಥರ ಹೇಸಿಕೆ ಭಾವನೆ ಇಟ್ಕೊಂಡಿರ್ತಾರೆ. ಇಲ್ಲ, ನಮ್ಮ ವೈದ್ಯರ ಪ್ರಕಾರ ದಿನನಿತ್ಯ ಮಲ ವಿಸರ್ಜನೆ ಆಗಲೇಬೇಕು. ಅದು ಅಲ್ಲದೆ ಈ
ಪೃಥ್ವಿ ಪೃಥ್ವಿ ಅಂತ ಯಾಕೆ ಹೇಳಿದಾರೆ ಅಂದ್ರೆ ಇಲ್ಲಿ ಆಚಾರ ಲಿಂಗ ಬರ್ತಾ ಇದೆ ಅನ್ನೋದನ್ನ ನೀವು ನೋಡಿದ್ದೀರಿ. ಇದು ಪೃಥ್ವಿ ತತ್ವ ಇರೋದು ಆಚಾರ ಲಿಂಗದಲ್ಲಿ, ಅಂದ್ರೆ ಮೂಲಾಧಾರ ಚಕ್ರದಲ್ಲಿ. ಈ ಗುದದ್ವಾರದಲ್ಲಿಯೇ ಆ ಆಚಾರ ಲಿಂಗ ಇರೋದು ಮೂಲಾಧಾರ ಚಕ್ರ. ಅದು ತಮಗೆ ಗೊತ್ತಿದೆ. ಏನಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಅತ್ಯಂತ ಎಬ್ಡಾಮಿನಲ್ ಪ್ರೆಷರ್, ಹೊಟ್ಟೆಯ ಪ್ರೆಷರ್ ಎಷ್ಟೊಂದಿರ್ಬೇಕಂದ್ರೆ ನೀವು ಭೂಮಿಯಲ್ಲಿ ಕುಳಿತು ಮಲ ವಿಸರ್ಜನೆ ಮಾಡುವಾಗ ಇಡೀ ಉದರದ ಪ್ರೆಷರ್ ಎಲ್ಲ ಅಂದ್ರೆ ಒತ್ತಡ ಎಲ್ಲ ಗುದದ್ವಾರದ ಮೇಲೆ ಹಾಕಿದಾಗ ಮಾತ್ರ ಮಲ ವಿಸರ್ಜನೆ ಆಗುತ್ತದೆ. ಆ ಒತ್ತಡವೂ ಸಹ ಅಗಾಧವಾಗಿದೆ. ಅದು ಅಲ್ಲದೆ ಒಬ್ಬ ವೈದ್ಯನಾಗಿ ನಿಮ್ಗೆ ಹೇಳ್ಬೇಕಂದ್ರೆ ಏನಾದ್ರೂ ಗುದವಾಯದು ಅದರ ಮೇಲೆ ಇರುವಂತ ರೆಕ್ಟಮ್ ನೆಟ್ಟೆಗರುಳಿನ ಕ್ಯಾನ್ಸರ್ ಏನಾದ್ರೂ ಆದ್ರೆ ಅದನ್ನೆಲ್ಲ ತೆಗೆದು ಆ ಗುದದ್ವಾರ ಮಲ ವಿಸರ್ಜನೆಗಾಗಿಯೇ ನಾವು ಹೊಟ್ಟೆ ಮೇಲೆ ಕೊಲಾಸ್ಟಮಿ ಅಂತ ಮಾಡ್ತೀವಿ. ಅದೊಂದು ಅತ್ಯಂತ ಹಿಂಸೆಯ ಇದು. ಹೊಟ್ಟೆಯ ಮೇಲಿಂದ ಮಲ ವಿಸರ್ಜನೆ ಆಗೋದು, ಆ ಕೊಲಾಸ್ಟಮಿ ಬ್ಯಾಗ್ ಹಾಕೊಂಡಿರೋದು ಒಂದು ಸಾಮಾನ್ಯವಾಗಿ ಈ ಸಮಾಜದಲ್ಲಿ ಬದುಕೋದು ಸ್ವಲ್ಪ ಅದು ಕಷ್ಟ ಆಗುತ್ತೆ. ಅಮೆರಿಕಾದಲ್ಲೋ ಇಂಗ್ಲೆಂಡ್ನಲ್ಲೋ ಆ ಕೊಲಾಸ್ಟಮಿ ಒಂದು ಸಂಘಗಳೇ ಇರ್ತಾ ಇವೆ. ಹೀಗಾಗಿ ಪೃಥ್ವಿ ಸೇರಿ ಗುದವಾಯಿತು ಅಂದಾಗ ಎರಡು ದೊಡ್ಡ ತತ್ವಗಳು ಇಲ್ಲಿ ಗುದದ್ವಾರದ ಒಂದು ನಿರ್ಮಾಣದಲ್ಲಿ ಇದೆ. ಏಕೆಂದ್ರೆ ದಿನನಿತ್ಯ ಮಲ ವಿಸರ್ಜನೆ ಆದಾಗಲೇ ಒಬ್ಬ ಮನುಷ್ಯ ಆರೋಗ್ಯವಾದ ಒಂದು ಪರಿಸ್ಥಿತಿಯಲ್ಲಿ ಇರ್ತಾನೆ. ಹಾಗೇನೆ ಅವನ ಆರೋಗ್ಯ ಸುಸ್ಥಿತಿಯಲ್ಲಿ ಇರ್ತಾ ಇದೆ ಅನ್ನೋದನ್ನ ತಾವು ಗಮನಿಸಬೇಕು. ಪೃಥ್ವಿ ಅಪ್ಪು ಸೇರಿ ಗುಹ್ಯವಾಯಿತು ಅಂದಾಗ ಜನನೇಂದ್ರಿಯಕ್ಕೆ ನೋಡಿ ಒಂದು ಯೋನಿ ರಸ ಇರ್ಬೋದು, ಅಥವಾ ಪುರುಷನ ಒಂದು ವೀರ್ಯ ಇರ್ಬೋದು. ಇದಕ್ಕೆಲ್ಲಕ್ಕೂ ಆ ಜಲತತ್ವ ಬೇಕೇ ಬೇಕು. ಏಕೆಂದ್ರೆ ಅದು ದ್ರವ ರೂಪದಲ್ಲಿಯೇ ಆಗಬೇಕು. ಅಂದ್ರೆ ಎಷ್ಟೊಂದು ಇದಕ್ಕೆ ಸ್ವಾಧಿಷ್ಠಾನ ಚಕ್ರದಲ್ಲಿರುವ ಈ ಜನನೇಂದ್ರಿಯ ಅಲ್ಲಿರುವ ಲಿಂಗ ಯಾವುದು? ಸ್ವಾಧಿಷ್ಠಾನ ಚಕ್ರದಲ್ಲಿರುವ ಲಿಂಗ ಯಾವುದು? ಗುರುಲಿಂಗ. ಇಂಥ ಒಂದು ಆ ಜನನೇಂದ್ರಿಯ ಅಂದ್ರೆ ನಮ್ಮ ಇಡೀ ವಂಶಾಭಿವೃದ್ಧಿ ಆಗ್ತಾ ಇರೋ ಒಂದು ಚಕ್ರ ಇದು. ಅದು ಗುಹ್ಯ. ಈ ತರ ನೀವು ಅರ್ಥ ಮಾಡ್ಕೊಳ್ಬೇಕು. ಹಾಗೇನೆ ಪೃಥ್ವಿ ಅಗ್ನಿ ಬೆರೆತು ಪಾದವಾಯಿತು ಅಂದಾಗ ಹಿರಿಯರು ಹೇಳ್ತಿರ್ತಾರೆ ನೋಡ್ರಿ, ಎರಡು ಪಾದಗಳನ್ನ ಅಂದ್ರು ಒಬ್ಬ ಆರೋಗ್ಯವಂತ ಮನುಷ್ಯನಲ್ಲಿ ಅವು ತಂಪಾಗಿರ್ಬಾರ್ದು, ಅವು ಯಾವಾಗ್ಲೂ ಬೆಚ್ಚಗಿರ್ಬೇಕು ಅಂತ ಹೇಳ್ತಾರೆ. ತಲೆ ತಂಪಾಗಿರ್ಬೇಕು, ಪಾದಗಳು ಬೆಚ್ಚಗಾಗಿರ್ಬೇಕು ಅಂತ ಹೇಳ್ತಾ ಇರ್ತಾರೆ. ಅದೇ ನೋಡಿ ಪೃಥ್ವಿ ಅಗ್ನಿ ಬೆರೆತು ಪಾದವಾಯಿತು. ಪೃಥ್ವಿ ವಾಯು ಬೆರೆತು ಪಾನಿ ಅಂದ್ರೆ ಹಸ್ತ. ನೋಡಿ ನಾವ್ ಎಷ್ಟೊಂದು ಹೀಗೆ ಕೈ ಮಾಡ್ತಿರ್ತೀವಿ ಮಾತಾಡುವಾಗ. ಅಂದ್ರೆ ವಾಯುವಿನಲ್ಲಿ ನಮ್ಮ ಹಸ್ತ ಎಷ್ಟೊಂದು ಈ ಬೆರಳುಗಳಾಗಿರ್ಲಿ ಅದಕ್ಕೊಂದು ಅವಕಾಶ ಬೇಕು, ವಾಯು ಬೇಕು. ವಾಯುವಿನಲ್ಲಿ ಇದೆಲ್ಲ ಹಸ್ತ ಸಂಚಾರ ಆಗ್ತಾ ಇದೆ. ಪೃಥ್ವಿ ಆಕಾಶ ಬೆರೆತು ಅಂದಾಗ ವಾಗೀಂದ್ರಿಯ ಅಂದ್ರೆ ಇದು ಮಾತಾಡೋದು. ತಾಳೋಷ್ಟ ಸಂಪುಟ ಅಂತ ಅಲ್ಲಂ ಪ್ರಭು ಹೇಳಿದ್ರು. ನಾನ್ ಮಾತಾಡುವಾಗ ಆ ಶಬ್ದಗಳು ನಿಮ್ಮನ್ನು ಮುಟ್ಬೇಕಾದ್ರೆ ಈ ಆಕಾಶದಲ್ಲಿ ಅದು ಅಂದ್ರೆ ವಿಸ್ತರಣೆಯಾಗಿ ನಿಮ್ಮ ಹತ್ರ ಬರ್ತಾ ಇದೆ. ಹೀಗೆ ಇವುಗಳನ್ನ ಅರ್ಥ ಮಾಡ್ತಾ ಹೋಗ್ಬೇಕು ನೀವು. ಹಾಗೇನೆ ನೀವು ಇವತ್ತೇನ್ ಮಾಡಿ ಈ ಜಲ ಪೃಥ್ವಿ ಬೆರೆತು ಗಂಧ ಹೇಗೆ ಆಗಿರ್ಬೋದು, ಜಲ ಅಪ್ಪು ಬೆರೆತು ರಸ ಹೇಗಾಗಿರ್ಬೋದು, ಹೀಗೇನೆ ಚಿಂತನೆ ಮಾಡ್ತಾ ಹೋದ್ರೆ ಅವು ನೆನಪುಳಿತಾ ಇವೆ. ಅದರ ಬಗ್ಗೆ ಇನ್ನೊಮ್ಮೆ ನಾವು ಚಿಂತನೆ ಮಾಡೋಣ. ಯಾಕೆಂದ್ರೆ ಇದು ಇಲ್ಲಿ ಪಂಚವಿಂಶತಿ ಅಂದ್ರೇನೆ ದೇಹ ಅನ್ನೋದನ್ನ ನೀವು ಅರ್ಥ ಮಾಡಿಕೊಂಡು, ಮತ್ತೊಂದೇನಂದ್ರೆ ಪೃಥ್ವಿಯಿಂದ ಕರ್ಮೇಂದ್ರಿಯ ಬರ್ತಾ ಇವೆ, ಜಲದಿಂದ ವಿಷಯೇಂದ್ರಿಯ ಬರ್ತಾ ಇವೆ, ಅಗ್ನಿಯಿಂದ ಜ್ಞಾನೇಂದ್ರಿಯ ಬರ್ತಾ ಇವೆ, ವಾಯುವಿನಿಂದ ಪಂಚವಾಯು ಬರ್ತಾ ಇವೆ, ಆಕಾಶದಿಂದ ಅಂತಃಕರಣ ಬರ್ತಾ ಇವೆ. ಅಷ್ಟೇ ಅಲ್ಲ, ಕರ್ಮೇಂದ್ರಿಯ ವಿಷಯೇಂದ್ರಿಯ ಸ್ಥೂಲ ದೇಹವಾದರೆ, ಜ್ಞಾನೇಂದ್ರಿಯ ಪಂಚವಾಯು ಸೂಕ್ಷ್ಮ ದೇಹವಾಗ್ತಾ ಇದೆ, ಪಂಚ ಅಂತಃಕರಣ ಮತ್ತು ಆಜ್ಞಾ ಚಕ್ರದಲ್ಲಿರುವ ಆತ್ಮ ಇವೆಲ್ಲ ಕಾರಣ ಶರೀರವಾಗ್ತಾ ಇದೆ. ಹೀಗೆ ಈ ಪಂಚವಿಂಶತಿಯೇ ದೇಹ ಅಂತ ಶರಣರು ತಮ್ಮ ವಚನಗಳಲ್ಲಿ ಹೇಳ್ತಾರೆ. ಇದನ್ನು ಸಹ ನಾವು ನೋಡಿದೀವಿ. ಏನಂದ್ರೆ ದೇಹದ ಚೈತನ್ಯಾತ್ಮಕ ಆತ್ಮ ಅದು ಅದರಿಂದ ಸಂಘದಿಂದಲೇ ಪಂಚಮಹಾಭೂತಗಳು ವ್ಯವಹರಿಸ್ತವೆ ಅನ್ನೋದನ್ನ ನಾವು ನೋಡಿದ್ವಿ. ಹೋದ್ ಸರಿ ಇದನ್ನು ನೋಡಿದ್ವಿ. ಎಲ್ಲಾ ಶಕ್ತಿಗಳನ್ನ ಪರಾಶಕ್ತಿ ಅಂದ್ರೆ ಮಹಾಜ್ಞಾನ ಚಿತ್ತು, ಅದರ 1001 ಅಂಶ ಚಿಚ್ಚಕ್ಷಿ, ಪರಾಶಕ್ತಿ, ಆದಿಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಇದಕ್ಕೇನು ವಚನಗಳಿವೆಯಾ ಅಂತ ನಮ್ಮ ಶಂಭುವನ್ನ ಕೇಳಿದ್ರು. ಹೌದು, ಅದಕ್ಕೆ ವಚನ ಸಹ ಇದೆ. ಬಾಲಸಂಗಯ್ಯ ಅಪ್ರಮಾಣ ದೇವರು ನಿಶ್ಶಬ್ದವೆಂಬ ಪರಬ್ರಹ್ಮದ ಚಿಂತಾಶಕ್ತಿಯ ಸಹಸ್ರಾಂಶದಲ್ಲಿ ಚಿಚ್ಚಕ್ತಿ ಹುಟ್ಟಿದಳು, ಆ ಚಿಚ್ಚಕ್ಷಿಯ ಸಹಸ್ರಾಂಶದಲ್ಲಿ ಪರಾಶಕ್ತಿ ಹುಟ್ಟಿದಳು, ಆ ಪರಾಶಕ್ತಿಯ ಸಹಸ್ರಾಂಶದಲ್ಲಿ ಆದಿಶಕ್ತಿ ಹುಟ್ಟಿದಳು, ಆ ಆದಿಶಕ್ತಿಯ ಸಹಸ್ರಾಂಶದಲ್ಲಿ ಇಚ್ಛಾಶಕ್ತಿ ಹುಟ್ಟಿದಳು, ಆ ಇಚ್ಛಾಶಕ್ತಿಯ ಸಹಸ್ರಾಂಶದಲ್ಲಿ ಜ್ಞಾನಶಕ್ತಿ ಹುಟ್ಟಿದಳು, ಆ ಜ್ಞಾನಶಕ್ತಿಯ ಸಹಸ್ರಾಂಶದಲ್ಲಿ ಕ್ರಿಯಾಶಕ್ತಿ ಹುಟ್ಟಿದಳು ಅಂತ ವಚನ ಇದೆ. ಹಾಗೇನೆ ತೋಂಟದ ಸಿದ್ಧಲಿಂಗ ಯತಿಗಳು ಹೇಳ್ತಾರೆ, ಪರಶಿವನಿಂದ ಚಿಚ್ಚಕ್ತಿ, ಆ ಚಿಚ್ಚಕ್ತಿಯಿಂದ ಪರ,
ಆದಿ, ಇಚ್ಛಾ, ಜ್ಞಾನ, ಕ್ರಿಯೆ ಎಂಬ ಪಂಚಕಲಾ ಶಕ್ತಿಯ ಹೃದಯವಾದರೂ ನೋಡ. ಆ ಕ್ರಿಯಾಶಕ್ತಿಯಿಂದಲೇ ನಿವೃತ್ತಿ ಕಲೆ, ಆ ನಿವೃತ್ತಿ ಕಲೆಯಿಂದ ಮಹಾಮಾಯೆ ಹುಟ್ಟಿತ್ತು ನೋಡ. ಆ ಮಹಾ ಮಾಯಾಶಕ್ತಿಯಿಂದ ಸಮಸ್ತ ಜಗತ್ತಿನ ಜನನ ನೋಡ, ಸಮಸ್ತ ಜಗತ್ತಿನ ಜನನ ನೋಡ ಅಂತ ಈ ವಚನಗಳ ಆಧಾರದ ಮೇಲೆಯೇ ಇದೆಲ್ಲ ನಡೀತಾ ಇದೆ. ಈ ವಿಕಸನ ಕ್ರಮ 4 ಅದನ್ನ ಪರಮಾತ್ಮ ಯಾರು, ಅದೋ ಕುಂಡಲಿನಿ ಯಾವು ಅಂತ ನೋಡಿ ಈಗ 9 ಆಗ್ತಾ ಇದೆ ನೋಡಿ. ಅದನ್ನ ಮುಗಿಸ್ಕೊಂಡು ಭಾಗ 8ರಲ್ಲಿ ನಾವು ಪ್ರವೇಶ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಶರಣಾರ್ಥಿಗಳು. ತಾವೆಲ್ಲರೂ ವಿಭೂತಿ ಧಾರಣೆ ಮಾಡಿಕೊಂಡು ಶುಚಿರ್ಭೂತರಾಗಿ ಕುಳಿತ ಪೊಸಿಷನ್ ನಲ್ಲಿ, ಅಂದ್ರೆ ನೆಟ್ಟಿಗೆ ಕುಳಿತಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ. ಯಾರು ದಯವಿಟ್ಟು ಮಂಚದ ಮೇಲೆ ಮಲಗಿ ಈ ಶಿವಯೋಗವನ್ನ ಕೇಳಬೇಡಿ ಅಂತ ಪ್ರಾರ್ಥನೆ ಮಾಡುತ್ತಾ ಭಾಗ 8ರಲ್ಲಿ ಹೋಗೋಣ. ಇಲ್ಲಿವರೆಗೆ ಏನ್ ಮಾಡಿದೀವಿ ಅಂದ್ರೆ ವಿಕಸನ ಕ್ರಮ 1ರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ, ಆ ಅಣುಚಕ್ರದಲ್ಲಿರುವ ಅನುಲಿಂಗದಿಂದ ಹೇಗೆ ಈ ಶೂನ್ಯ, ನಿರಂಜನ, ನಿಶೂನ್ಯ, ಹಾಗೇನೆ ಈ ಬ್ರಹ್ಮಚಕ್ರದಲ್ಲಿರುವಂತ ಆ ಎಲ್ಲಾ ಹೇಗೆ ಶೂನ್ಯದ 3 ತತ್ವಗಳು ಹೇಗೆ ಅದು ವಿಕಾಸವಾಗ್ತಾ ಹೋಗ್ತಾ ಇವೆ ಅನ್ನೋದನ್ನ ನೋಡಿದೀವಿ. ವಿಕಸನ ಕ್ರಮ 2ರಲ್ಲಿ ಆ ಓಂ ಅಕ್ಷರದ ವಿಸ್ತರಣೆಯನ್ನ ತಾವೆಲ್ಲ ಎಷ್ಟೊಂದು ಸೊಗಸಾಗಿ ಚಿತ್ರಗಳನ್ನ ಸಹ ಬರೆದಿ ಕಳಿಸಿದ್ರಿ. ಈಗ ವಿಕಸನ 3ರಲ್ಲಿ ನಾವು ಪಂಚವಿಂಶತಿ ತತ್ವಗಳನ್ನ ನೋಡಿದ್ವಿ, ಅದಕ್ಕೊಂದು ಹಾಡನ್ನ ಸಹ ಕೇಳಿದಿವಿ. ವಿಕಸನ ಕ್ರಮ 4ರಲ್ಲಿ ವಿವಿಧ ಶಕ್ತಿಗಳ ವಿವರಣೆಯನ್ನು ನೋಡಿದ್ವಿ. ಆ ಚಿಚ್ಚಕ್ತಿಯಿಂದ ಹೇಗೆ ಪರಾಶಕ್ತಿ, ಆದಿಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಮಾಯಾಶಕ್ತಿ ಇವೆಲ್ಲವನ್ನು ನೋಡಿದ್ವಿ. ವಿಕಸನ ಕ್ರಮ 5 ಚಕ್ರಲಿಂಗಗಳ ಮಹತ್ವ ಇದೆ. ವಿಕಸನ ಕ್ರಮ 6 ಅಲ್ಲಿ ದೀಕ್ಷೆ ಹೇಗೆ ಅನ್ನೋದನ್ನ ನಾವು ಮುಂದೆ ನೋಡೋರಿದ್ದೀವಿ. ಈಗ ಈ 2 ವಚನಗಳಿವೆ, ತುಂಬಾ ಸುಂದರವಾದ ವಚನಗಳು ಶಿವಯೋಗಕ್ಕಾಗಿ. ಈ ವಚನ ಒಂದು ಒಬ್ರು ಓದ್ರಿ, ಈ ಕಡೆ ವಚನದಿಂದ ಒಬ್ರು ಓದ್ರಿ. ಯಾರಾದ್ರೂ ಓದ್ರಿ ಹಡಪದ ಲಿಂಗಮ್ಮ ತಾಯಿಯವರ ಒಂದು ವಚನವನ್ನ. ಹಡಪದ ಲಿಂಗಮ್ಮ ತಾಯಿಯವರ ವಚನ. ಬೇರೆಯವರೆಲ್ಲ ಮ್ಯೂಟ್ ಮಾಡ್ಕೊಡ್ರಿ ಅಪ್ಪರೇ, ಒಬ್ರು ಓದ್ರಿ ಪ್ಲೀಸ್. ಅವರೇ ಓದ್ರಿ, ಇನ್ನೆಲ್ಲರೂ ಮ್ಯೂಟ್ ಮಾಡ್ಕೊಡ್ರಿ. ಸರಿ, ಓಂ ಶ್ರೀ ಗುರು ಬಸವಲಿಂಗ. ಇಲ್ಲ, ವಚನದ ಕೊನೆಗೆ ಸಮಾರೋಪ ಮಾಡ್ಬೇಕಾದ್ರೆ ಬರ್ತಿರ್ತಾರೆ. ಇವ್ರದ್ದು ಇದನ್ನ ಹೇಳ್ಬೇಕಾದ್ರೆ ಎಲ್ಲಾರು ಸೈಲೆಂಟ್ ಆಗ್ಬಿಡ್ತಾರೆ. ಅವ್ರೊಬ್ಬರಿಗೆ ಅವಕಾಶ. ಇದನ್ನ ಈ ವಿಷಯ ತಗೊಂಡ ಶಿವಯೋಗದ ಬಗ್ಗೆ ಅಕ್ಕ ನೀವು ವಚನವನ್ನ ಹೇಳಿ ಅಕ್ಕ. ಯಾರು ಪಠನ ಮಾಡ್ತಾ ಇದ್ರಲ್ಲ, ಹೇಳಿ ಅಮ್ಮ. ಏನು ಅಂದ್ರಲ್ಲ ಅದಕ್ ಮತ್ ಸುಮ್ನೆ ಆದ್ಮೇಲೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹಡಪದ ಲಿಂಗಮ್ಮ ತಾಯಿಯವರ ವಚನ. ಕಾಯವೆಂಬ ಕದಳಿಯನ್ನೇ ಹೊಕ್ಕು ನೂನ ಕದಳಿಯ ದಾಟಿ ಜನನ ಮರಣವ ಗೆದ್ದು ಭವವ ದಾಟಿದಲ್ಲದೆ ಘನವ ಕಾಣಬಾರದೆಂದರು ನಮ್ಮ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಎಲ್ಲರಿಗೂ ಶರಣು. ಏನ್ ಹೇಳ್ತಿದಾರಮ್ಮ ಇದ್ರಲ್ಲಿ? ಏನ್ ಹೇಳ್ತಿದ್ದಾರೆ ಲಿಂಗಮ್ಮ ಅಕ್ಕ? ಕಾಯವೆಂಬ ಕದಳಿ ಅಂದ್ರೆ ನಮ್ಮ ಕಾಯವೆಂಬ ಕದಳಿ ಅಂದ್ರೆ ನಮ್ಮ ದೇಹವನ್ನು ಹೊತ್ತು ನೂನ ಕದಳಿಯ ದಾಟಿ, ಅಂದ್ರೆ ನೂನ ಅಂದ್ರೆ ಏನು? ನಮ್ಗೆ ಬರುವಂತಹ ಸಮಸ್ಯೆಗಳು, ನಮ್ಮ ಜೀವನದಲ್ಲಿ ಬರುವಂತಹ ಸಮಸ್ಯೆಗಳನ್ನ, ಅದ ನೂನ ಕದಳಿ ಆ ಎಲ್ಲಾ ಸಮಸ್ಯೆಗಳನ್ನ ದಾಟಿ ಜನನ ಮರಣವ ಗೆದ್ದು ಭವವ ದಾಟಿದಲ್ಲದೆ, ಅಂದ್ರೆ ಭವ ಅಂದ್ರೆ ಈ ಸಂಸಾರವ ದಾಟಿದಲ್ಲದೆ ಘನವ ಕಾಣಬಾರದೆಂದರು ನಮ್ಮ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಈ ಶಿವಯೋಗದಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಈ ಕಾಯವೆಂಬ ಕದಳಿಯನ್ನು ಹೊತ್ಕೋಬೇಕು. 1. 2ನೇದು, ಈ ಸಂಸಾರದಲ್ಲಿ ಇಡೀ ಬಾಳಿನಲ್ಲಿ ಜೀವನದಲ್ಲಿ ಬರುವಂತಹ ಎಲ್ಲಾ ಸಮಸ್ಯೆಗಳನ್ನು ದಾಟಬೇಕು. ಹಾಗೇನೆ ಜನನ ಮರಣವನ್ನ ಗೆಲ್ಬೇಕು, ಸಂಸಾರ ಭವವನ್ನು ದಾಟಬೇಕು. ಇವೆಲ್ಲ ಆಗಲ್ದೆ ಘನವ ಕಾಣಬಾರದೆಂದರು ನಮ್ಮ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಅಂತ ನೋಡಿ. ತಾಯಿ ಹಡಪದ ಲಿಂಗಮ್ಮ ತಾಯಿ ಎಷ್ಟು ಸೊಗಸಾಗಿ ಹೇಳ್ತಿದ್ದಾರೆ. ಈ ಷಣ್ಮುಖ ಶಿವಯೋಗಗಳ ವಚನವನ್ನ ಯಾರಾದ್ರೂ ಓದಿ. ಓಂ ಶ್ರೀ ಗುರು ಓದಿ ಷಣ್ಮುಖ ಶಿವಯೋಗಗಳ ವಚನವನ್ನ ಒಬ್ರು. ವಚನ. ಶ್ರೀ ಗುರು ಬಸವಲಿಂಗಾಯ ಜನ ಮರಣಗಳೆಲ್ಲ ಜಾರಿ ಹೋದವಯ್ಯ. ಹೇಳ್ರಿ ಅವ್ರ ಹೇಳ್ರಿ. ನಿಮ್ಮ ನೆನಹಿನ ಬಲದಿಂದೆ
ಎನ್ನ ಪಾಪಂಗಳೆಲ್ಲ ಪಲ್ಲಟವಾದವಯ್ಯ ನಿಮ್ಮ ನೆನಹಿನ ಬಲದಿಂದೆ. ಎನ್ನ ಪಂಚೇಂದ್ರಿಯ ಸಪ್ತ ವ್ಯಸನಗಳೆಲ್ಲ ಸಣ್ಣಿಸಿ ಹೋದವಯ್ಯ ನಿಮ್ಮ ನೆನಹಿನ ಬಲದಿಂದೆ. ಎನ್ನ ಅಷ್ಟಮದ ಅರಿಷಡ್ವರ್ಗಗಳೆಲ್ಲ ನಷ್ಟವಾದವಯ್ಯ ನಿಮ್ಮ ನೆನಹಿನ ಬಲದಿಂದೆ. ಎನ್ನ ತನುಕರಣೇಂದ್ರಿಯಗಳೆಲ್ಲ ತರಹರವಾದವಯ್ಯ ನಿಮ್ಮ ನೆನಹಿನ ಬಲದಿಂದೆ. ಎನ್ನ ಮನ ಪ್ರಾಣ ಭಾವಂಗಳೆಲ್ಲ ಬರಿದಾಗಿ ಹೋದವಯ್ಯ ನಿಮ್ಮ ನೆನಹಿನ ಬಲದಿಂದೆ. ಅಖಂಡೇಶ್ವರ. ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿ ಅಂತ. ಈ ಲಿಂಗಮ್ಮ ತಾಯಿಯವರ ವಚನಕ್ಕೆ ಉತ್ತರವಾಗಿ ಏನ್ ಮಾಡ್ಬೇಕು? ಷಣ್ಮುಖ ಶಿವಯೋಗಿಗಳು ಅದಕ್ಕೆ ಪರಿಹಾರವನ್ನು ತಿಳಿಸ್ತಾ ಇದ್ದಾರೆ. ಏನಂದ್ರೆ ನೆನಪು. ಆ ಪರವಸ್ತುವಿನ ನೆನಹಿನ ಬಲದಿಂದ ಇಲ್ಲಿ ಜನನ ಮರಣವನ್ನ ಗೆಲ್ಬೇಕಂತ ತಾಯಿ ಹೇಳಿದ್ರೆ, ಎನ್ನ ಜನನ ಮರಣಗಳೆಲ್ಲ ಜಾರಿ ಹೋದವಯ್ಯ ನಿಮ್ಮ ನೆನಹಿನ ಬಲದಿಂದ ಅಂತ ಷಣ್ಮುಖ ಶಿವಯೋಗಿಗಳು ಹೇಳ್ತಾ ಇದ್ದಾರೆ. ಪುಣ್ಯ ಪಾಪಗಳು ಪಲ್ಲಟವಾದವು ಅಂತ ಹೇಳ್ತಾ ಇದ್ದಾರೆ. ಪಂಚೇಂದ್ರಿಯ ಸಪ್ತ ವ್ಯಸನಗಳು, ಅವುಗಳ ಬಗ್ಗೆ ನಾವು ಸಪ್ತ ವ್ಯಸನಗಳ ಬಗ್ಗೆ ಮುಂದೆ ಅವುಗಳ ಬಗ್ಗೆ ನೋಡೋಣ. ಅಷ್ಟಮದಗಳ ಬಗ್ಗೆ, ಅರಿಷಡ್ ವರ್ಗಗಳು ನಿಮ್ಗೆಲ್ಲ ಗೊತ್ತಿದೆ. ಆದರೂ ಅವೆಲ್ಲವೂ ಈ ನಿಮ್ಮ ನೆನಹಿನ ಬಲದಿಂದ ಅವೆಲ್ಲ ನಷ್ಟವಾಗ್ತಾ ಇವೆ. ಎನ್ನ ತನು ಕರ್ಣೇಂದ್ರಿಯಗಳೆಲ್ಲ ತರಹವಾದವಯ್ಯ ಅಂದ್ರೆ ಶುದ್ಧೀಕರಣಗೊಂಡವು ಅಂತ ನೆನಹಿನ ಬಲದಿಂದ. ಎನ್ನ ಮನ ಪ್ರಾಣ ಭಾವಂಗಳೆಲ್ಲ ಬರಿದಾಗಿ ಹೋದವಯ್ಯ ಅಂತ ಹೇಳ್ತಿದ್ದಾರೆ. ಇದು ಈಗ ನಮ್ಮ ಇವರಿದಾರ ಅಕ್ಕ ಹಾಡ ಇವ್ರು ಮಾಡ್ತಾರಲ್ಲ. ಅಕ್ಕ ಇದೀರಾ? ಬೆಂಗಳೂರು ವನಜಕ್ಕ. ಇದೀನ್ರಪ್ಪ. ಶರಣು ಶರಣಾರ್ಥಿ. ಅಕ್ಕ ಹೇಳಿ ಇದನ್ನ. ವಚನ ಹೇಳಪ್ಪ. ಹೇಳಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಸಕಲ ನಿಕ್ಕಲಗಳು ಇಲ್ಲದಂದು, ಪರಾಪರಗಳಿಲ್ಲದಂದು, ಇವೇನೇನೂ ಇಲ್ಲದಂದು ಅತ್ತತ್ತಲೆ ಅಪರಂಪರ ಮಹಾಮಹಿಮ ನಿಷ್ಕಲ ಶಿವತತ್ವ ತಾನೊಂದೇ ನೋಡ. ಆ ನಿಷ್ಕಲ ಶಿವತತ್ವದಿಂದ ಜ್ಞಾನಚಿತ್ತು ಉದಯಿಸಿತ್ತು ನೋಡ. ಆ ಜ್ಞಾನಚಿತ್ತುವಿನಿಂದ ಚಿನ್ನ ಆದ ಚಿದ್ಬಿಂದು ಚಿತ್ಕಳೆ ಚಿತ್ಪ್ರಕಾಶ ಚಿಚ್ಚಕ್ತಿಯೇ ಆದಿಯಾಗಿ ಓಂಕಾರವೆಂಬ ಪ್ರಣವವಾಯಿತು ನೋಡ. ಆ ಓಂಕಾರವೆಂಬ ಪ್ರಣವದಲ್ಲಿ ಅಕಾರ ಉಕಾರ ಮಕಾರವೆಂದು 3 ತೆರನಾಯಿತು. ಈ 3 ಒಂದೊಂದು ಎರಡೆರಡಾಗಿ 6 ತೆರನಾಯಿತು. ಅದು ಹೇಗೆಂದರೆ, ಅಕಾರವೇ ನಕಾರ ಮಕಾರವೆಂದು 2 ತೆರನಾಯಿತು. ಉಕಾರವೇ ಶಿಕಾರ ವಕಾರವೆಂದು 2 ತೆರನಾಯಿತು. ಮಕಾರವೇ ಯಕಾರ ಓಂಕಾರವೆಂದು 2 ತೆರನಾಯಿತು. ಇಂತಪ್ಪ ಓಂಕಾರವೆಂಬ ಪ್ರಣವದಲ್ಲಿ ನಾದಬಿಂದು ಕಳೆಯೆಂದು 3 ತೆರನಾಯಿತು. ಅದು ಹೇಗೆಂದರೆ, ನಾದವೇ ಕರ್ಮ ಸಾಧಾಕ್ಯ ಕರ್ತೃ ಸಾಧಾಕ್ಯವೆಂದು 2 ತೆರನಾಯಿತು. ಬಿಂದುವೆ ಮೂರ್ತಿ ಸಾಧಾಕ್ಯ ಮೂರ್ತಿ ಸಾಧಾಕ್ಯವೆಂದು 2 ತೆರನಾಯಿತು. ಕಳೆಯೇ ಶಿವಸಾಧಾಕ್ಯ ಮಹಾಸಾಧಾಕ್ಯವೆಂದು 2 ತೆರನಾಯಿತು. ಇಂತಪ್ಪ ಓಂಕಾರವೆಂಬ ಪ್ರಣವದಲ್ಲಿ ಗುರು ಲಿಂಗ ಜಂಗಮವೆಂದು 3 ತೆರನಾಯಿತು. ಈ 3 ಒಂದೊಂದು ಎರಡೆರಡಾಗಿ 6 ತೆರನಾಯಿತು. ಅದು ಹೇಗೆಂದರೆ, ಗುರುವೇ ಭಕ್ತ ಮಹೇಶ್ವರನೆಂದು 2 ತೆರನಾಯಿತು. ಲಿಂಗವೇ ಪ್ರಸಾದಿ ಪ್ರಾಣಲಿಂಗಿ ಎಂದು 2 ತೆರನಾಯಿತು. ಜಂಗಮವೇ ಶರಣ ಐಕ್ಯನೆಂದು 2 ತೆರನಾಯಿತು. ಇಂತಪ್ಪ ಓಂಕಾರವೆಂಬ ಪ್ರಣವದಲ್ಲಿ ಇಷ್ಟ ಪ್ರಾಣ ಭಾವವೆಂದು 3 ತೆರನಾಯಿತು. ಈ 3 ಒಂದೊಂದು ಎರಡೆರಡಾಗಿ 6 ತೆರನಾಯಿತು. ಅದು ಹೇಗೆಂದರೆ, ಇಷ್ಟಲಿಂಗವೇ ಆಚಾರಲಿಂಗ ಗುರುಲಿಂಗವೆಂದು 2 ತೆರನಾಯಿತು. ಪ್ರಾಣಲಿಂಗವೇ ಶಿವಲಿಂಗ ಜಂಗಮಲಿಂಗವೆಂದು 2 ತೆರನಾಯಿತು. ಭಾವಲಿಂಗವೇ ಪ್ರಸಾದಲಿಂಗ ಮಹಾಲಿಂಗವೆಂದು 2 ತೆರನಾಯಿತು. ಇಂತಪ್ಪ ಓಂಕಾರವೆಂಬ ಪ್ರಣವದಲ್ಲಿ ಧ್ಯಾನ ಧಾರಣ ಸಮಾಧಿ ಎಂದು 3 ತೆರನಾಯಿತು. ಈ 3 ಒಂದೊಂದು ಎರಡೆರಡಾಗಿ 6 ತೆರನಾಯಿತು. ಅದು ಹೇಗೆಂದರೆ, ಧ್ಯಾನವೇ ಕ್ರಿಯಾಶಕ್ತಿ ಜ್ಞಾನಶಕ್ತಿ ಎಂದು 2 ತೆರನಾಯಿತು. ಧಾರಣವೇ ಇಚ್ಛಾಶಕ್ತಿ ಆದಿಶಕ್ತಿ ಎಂದು 2 ತೆರನಾಯಿತು. ಸಮಾಧಿಯೇ ಪರಾಶಕ್ತಿ ಚಿಚ್ಚಕ್ತಿ ಎಂದು 2 ತೆರನಾಯಿತು. ಸ್ಥೂಲ ಸೂಕ್ಷ್ಮ ಕಾರಣವೆಂದು 3 ತೆರನಾಯಿತು. ಈ 3 ಒಂದೊಂದು ಎರಡೆರಡಾಗಿ 6 ತೆರನಾಯಿತು. ಅದು ಹೇಗೆಂದರೆ, ಸ್ಥೂಲವೇ ಸದ್ಭಕ್ತಿ ನೈಷ್ಠಿಕ ಭಕ್ತಿ ಎಂದು 2 ತೆರನಾಯಿತು. ಸೂಕ್ಷ್ಮವೇ ಸಾವಧಾನ ಭಕ್ತಿ ಅನುಭಾವ ಭಕ್ತಿ ಎಂದು 2 ತೆರನಾಯಿತು. ಕಾರಣವೇ ಅನುಪಮ ಭಕ್ತಿ ಸಮರಸ ಭಕ್ತಿ ಎಂದು 2 ತೆರನಾಯಿತು. ಇಂತಪ್ಪ ಓಂಕಾರವೆಂಬ ಪ್ರಣವದಲ್ಲಿ ಜಾಗ್ರ ಸ್ವಪ್ನ ಸುಷುಪ್ತಿ ಎಂದು 3 ತೆರನಾಯಿತು.
ಈ ಮೂರು ಒಂದೊಂದು ಎರಡೆರಡಾಗಿ 6 ತೆರನಾಯಿತು. ಅದು ಹೇಗೆಂದರೆ ಜಾಗ್ರವೇ ನಿವೃತ್ತಿ ಕಲೆ ಪ್ರತಿಷ್ಠಾ ಕಲೆ ಎಂದು 2 ತೆರನಾಯಿತು. ಸ್ವಪ್ನವೇ ವಿದ್ಯಾಕಲೆ ಶಾಂತಿ ಕಲೆ ಎಂದು 2 ತೆರನಾಯಿತು. ಸುಷುಪ್ತಿಯೇ ಶಾಂತ್ಯಾತೀತ ಕಲೆ ಶಾಂತ್ಯಾತೀತೋತ್ತರ ಕಲೆ ಎಂದು 2 ತೆರನಾಯಿತು. ಇಂತಪ್ಪ ಓಂಕಾರವೆಂಬ ಪ್ರಣವದಲ್ಲಿ ಸಕಲ ತತ್ವಗಳನ್ನು ಅಂಗೀಕರಿಸಿಕೊಂಡು ಅಖಂಡ ಪರಿಪೂರ್ಣ ಗೋಳಕಾಕಾರ ತೇಜೋಮಯ ಒಪ್ಪುದು ಮಹಾಲಿಂಗ ತಾನೇ ನೋಡ ಝೇಂಕಾರ ನಿಜಲಿಂಗ ಪ್ರಭುವೇ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಅಕ್ಕ ಶರಣಾರ್ಥಿ, ಚೆನ್ನಾಗಿ ಓದಿದ್ರಿ ಅಕ್ಕ, ಧನ್ಯವಾದ. ಶರಣಾರ್ಥಿನ್ರಪ್ಪ. ಶರಣಕ್ಕ. ಈಗ ನೋಡಿ, ಸಕಲ ನಿಖಲಗಳು ಇಲ್ಲದಂದು. ನಿಖಲ ಅಂದ್ರೆ ಎಲ್ಲಿ? ನಿಷ್ಕಲ ಲಿಂಗ ಎಲ್ಲಿದೆ? ಬ್ರಹ್ಮಚಕ್ರದಲ್ಲಿ. ಬ್ರಹ್ಮಚಕ್ರದಲ್ಲಿ. ಹೀಗಾಗಿ ಸಕಲ ನಿಖಲಗಳು ಇಲ್ಲದಂದು ಅಂದ್ರೆ ನೇರವಾಗಿ ನಾವು ಅನುಚಕ್ರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಇವೇನೂ ಇರೋಲ್ಲ, ಅಲ್ಲಿ ಪರಾಪರಗಳೂ ಇಲ್ಲ, ಇವೇನೇನೂ ಇಲ್ಲದಂದು ಅತ್ತತ್ತಲೆ ಅಪರಂಪರ ಮಹಾಮಹಿಮ ನಿಷ್ಕಲ ಶಿವತತ್ವ ತಾನೊಂದೇ ನೋಡ. ನಿಷ್ಕಲ ಶಿವತತ್ವ, ಆ ನಿಷ್ಕಲ ಲಿಂಗ ಎಲ್ಲಿದೆ? ಇದೀಗ ಹೇಳಿದ್ರಿ, ಎಲ್ಲಿದೆ? ಬ್ರಹ್ಮಚಕ್ರ. ಬ್ರಹ್ಮಚಕ್ರ. ಆ ನಿಷ್ಕಲ ಶಿವತತ್ವದಿಂದ ಜ್ಞಾನ ಚಿತ್ತು ಉದೇಶಿತ್ತ ನೋಡಿ. ಆ ಜ್ಞಾನ ಚಿತ್ತುವಿನಿಂದ ಚಿನ್ನಾದ ಚಿದ್ಬಿಂದು ಚಿತ್ಕಳೆ. ಚಿನ್ನಾದ ಚಿದ್ಬಿಂದು ಚಿತ್ಕಳೆ ಅಂದ ತಕ್ಷಣ ಯಾವ ಅಕ್ಷರಗಳು, ಯಾವ ಚಕ್ರ? ಅಲ್ಲ, ಚಿನ್ನಾದ ಚಿದ್ಬಿಂದು ಚಿತ್ಕಳೆ ಅಂದಾಗ ಬ ಸ ವ ಸಿಕಾ ಚಕ್ರ. ಇದ್ ನೀವು ಯಾವಾಗ್ಲೂ ನೆನ್ಪಿಟ್ಕೋಬೇಕು. ಎಲ್ಲನ್ನೂ ಅವರು ವಚನಕಾರರು ಹೇಳೋಲ್ಲ. ಆ ಏನಿದೆ ಅಲ್ಲ ನಾದ ಬಿಂದು ಕಲೆಗಳು, ಅವು ಬ್ರಹ್ಮಚಕ್ರದಲ್ಲಿ ಇದ್ದಾಗ ಅ ಉ ಮು ಆದ್ರೆ ಇದರಲ್ಲಿ ಶಿಖಾಚಕ್ರದಲ್ಲಿ ಬಂದಾಗ ಚಿಚ್ಚಕ್ತಿಯೊಂದಿಗೆ ಚಿನ್ನಾದ ಚಿದ್ಬಿಂದು ಚಿತ್ಕಳೆಯಾಗಿ ಬ ಸ ವ ಆಗ್ತವೆ ಅಂತ ನೀವು ನೋಡಿದಿರಿ. ಹೀಗಾಗಿ ಅದು ಶಿಖಾಚಕ್ರದಲ್ಲಿ. ಅಲ್ಲಿ ಮತ್ತೆ ಇವರು ಈ ಜಕ್ಕಣ್ಣಯ್ಯ ಅನ್ನೋರು, ಇವರು ಈ ಶರಣರ ಬಗ್ಗೆ ನಿಮ್ಗೆ ಸ್ವಲ್ಪ ಹೇಳಬೇಕು. ನೀವೇನಾದ್ರೂ ಶಿವಯೋಗವನ್ನ ಅತ್ಯಂತ ವಿವರವಾಗಿ ಆಳವಾಗಿ ಅಭ್ಯಾಸನ ಮಾಡ್ಬೇಕಂದ್ರೆ ಜಕ್ಕಣ್ಣಯ್ಯನವರ ವಚನಗಳನ್ನು ಬಿಟ್ಟು ನಾವು ಮುಂದೆ ಹೋಗೋಕ್ಕಾಗಲ್ಲ. ಯಾಕೆಂದ್ರೆ ಇವರು ಅತ್ಯಂತ ಅನುಪಮ ಈ ಎಲ್ಲಾ ಚಕ್ರಗಳ ಬಗ್ಗೆ, ಲಿಂಗಗಳ ಬಗ್ಗೆ, ಶಕ್ತಿ ಸ್ಥಳಗಳ ಬಗ್ಗೆ ಎಲ್ಲದರ ಬಗ್ಗೆಯೂ ಅಭ್ಯಸನ ಮಾಡಿದವರು ಈ ಜಕ್ಕಣ್ಣಯ್ಯನವರು. ಇವರು ಬಸವೋತ್ತರ ಯುಗದ ಒಬ್ಬರು ಶರಣರು. ವಿದ್ವಾಂಸರು ಹೇಳೋ ಪ್ರಕಾರ 18ನೇ ಶತಮಾನದ ಅಂತ ಅವರ ಕಾಲ ಹೇಳ್ತಾ ಇದ್ದಾರೆ. ನಮ್ದು 12ನೇ ಶತಮಾನ ಶರಣರದು, ಇವ್ರದ್ದು 18ನೇ ಶತಮಾನ. ಇವರ ವಚನಗಳಲ್ಲಿ ಕೆಲವೊಂದು ಮರಾಠಿ ಶಬ್ದಗಳು ಬರ್ತಾ ಇವೆ. ವಜೀರ್, ಶೇಟ್, ಈ ತರ ಅಂದ್ರೆ ಸ್ವಲ್ಪ ಮರಾಠಿ ಶಬ್ದಗಳು ಬರೋದ್ರಿಂದ ಪೇಶ್ವೆ ಕಾಲದಲ್ಲಿ ಈ ಧಾರವಾಡ ಮತ್ತು ಬೆಳಗಾವಿಯ ಪ್ರದೇಶದಲ್ಲಿ ಇವರು ಇದ್ರು ಅಂತ ವಿದ್ವಾಂಸರು ಒಂದು ಅಭ್ಯಾಸದ ಪ್ರಕಾರ ಹೇಳ್ತಿದ್ದಾರೆ. ಆದ್ರೆ ಯಾವ ಊರು ಏನು ಅಂತ ಆ ವಿವರಗಳು ಸಿಗ್ತಾ ಇಲ್ಲ. ಅದೇನೇ ಇರ್ಲಿ, ಜಕ್ಕಣ್ಣಯ್ಯನವರು ಈ ವಚನದಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಅನುಚಕ್ರದ ನಂತರ ಬರುವಂತ ಆ ಪಶ್ಚಿಮ ಚಕ್ರದ ನಂತರ ಶಿಖಾಚಕ್ರ, ಆ ಶಿಖಾಚಕ್ರದಲ್ಲಿ ಬರುವಂತ ಚಿನ್ನಾದ ಚಿದ್ಬಿಂದು ಚಿತ್ಕಳೆಗಳ ಜೊತೆಗೆ ಚಿತ್ ಪ್ರಕಾಶ ಚಿತ್ಶಕ್ತಿ ಹೇಳಿ ಅಲ್ಲಿ ಆದಿಯಾಗಿ ಓಂಕಾರವೆಂಬ ಪ್ರಣವವಾಯಿತು. ಓಂಕಾರ ಎಲ್ಲಿ ಬರ್ತಾ ಇದೆ? ಯಾವ ಚಕ್ರದಲ್ಲಿ? ಆಜ್ಞಾ ಚಕ್ರದಲ್ಲಿ. ಹೀಗಾಗಿ ಈ ಹೇಳೋ ವಚನ ಇದೆಯಲ್ಲ, ಇದನ್ನ ಸ್ವಲ್ಪ ನಾವು ಈಗ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಮಾಡೋಣ. ಹೇಗಂದ್ರೆ ಇಲ್ಲಿ ನೋಡಿ, ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅನುಚಕ್ರದ ಬಗ್ಗೆ ಹೇಳಿದ್ರು. ಪಶ್ಚಿಮ ಚಕ್ರದಲ್ಲಿ ಅಕಾರ ಉಕಾರ ಮಕಾರ ಇದೆ. ಶಿಖಾಚಕ್ರದಲ್ಲಿ ಅವ್ರು ಹೇಳೋದು ಚಿನ್ನಾದ ಚಿದ್ಬಿಂದು ಚಿತ್ಕಳೆ ಇದೆ, ಬ ಸ ವ, ಮತ್ತೆ ಅದರ ಜೊತೆಗೆ ಚಿತ್ ಪ್ರಕಾಶ ಚಿತ್ಶಕ್ತಿ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಚಕ್ರದಲ್ಲಿ ಈ ವಚನದ ಪ್ರಕಾರ ಜ್ಞಾನ ಚಿತ್ತು ಅನ್ನೋದೊಂದು ಉದಯ ಆಗ್ತಾ ಇದೆ. ಅದು ಅಲ್ಲದೆ ಈ ಪಶ್ಚಿಮ ಚಕ್ರದಲ್ಲಿರುವ ಅಕಾರ ಉಕಾರ ಮಕಾರ ಆಜ್ಞಾ ಚಕ್ರಕ್ಕೆ ಹೋಗಿ ಓಂಕಾರ ಆಗ್ತಾ ಇದೆ. ಈ ಓಂಕಾರದ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಈ ಓಂಕಾರದಿಂದಲೇ ಅಂದ್ರೆ ಓಂಕಾರದ ನಾವು ಆ ದಂಡಕಾಕೃತಿ ತಾರಕಾಕೃತಿ ಅದನ್ನ ಅಕ್ಷರವನ್ನು ನೋಡಿದ್ವಿ. ಆದರೆ ಇವತ್ತು ಈ ಓಂಕಾರದಿಂದಲೇ ಎಷ್ಟೊಂದು ಉತ್ಪನ್ನಗಳು ಉತ್ಪತ್ತಿ ಆಗ್ತಾ ಇದೆ ಅನ್ನೋದನ್ನ ಈ ವಚನ ಹೇಳ್ತಾ ಇದೆ. ಇದೇ ಓಂಕಾರದಿಂದ ಇಲ್ಲಿ ನೋಡಿ ನಾದ ಬಿಂದು ಕಲೆ ಆಗ್ತಾ ಇದೆ, ಗುರುಲಿಂಗ ಜಂಗಮ ಬರ್ತಾ ಇದೆ, ಇಷ್ಟ ಪ್ರಾಣ ಭಾವ ಬರ್ತಾ ಇದೆ, ಧ್ಯಾನ ಧಾರಣ ಸಮಾಧಿ ಬರ್ತಾ ಇದೆ, ಸ್ಥೂಲ ಸೂಕ್ಷ್ಮ ಕಾರಣ ಬರ್ತಾ ಇದೆ, ಜಾಗ್ರ ಸ್ವಪ್ನ ಸುಷುಪ್ತಿ ಬರ್ತಾ ಇದೆ. ಆ ಮಹಾಲಿಂಗದ ಪ್ರಸ್ತಾವನೆಯನ್ನು ಸಹ ಈ ವಚನದಲ್ಲಿ ಶರಣರು ಮಾಡ್ತಾ ಇದ್ದಾರೆ. ಇದರ ನಾದ ಬಿಂದು ಕಲೆ, ಗುರುಲಿಂಗ ಜಂಗಮ, ಇಷ್ಟ ಪ್ರಾಣ ಭಾವ,
ಧ್ಯಾನ ಧಾರಣ ಸಮಾಧಿ ಸ್ಥೂಲ ಸೂಕ್ಷ್ಮ ಕಾರಣ ಜಾಗ್ರ ಸ್ವಪ್ನ ಸುಷುಪ್ತಿಗಳು ಈ ವಚನದ ಪ್ರಕಾರ ಹೀಗೆ ವಿಸ್ತಾರಗೊಳ್ತಾ ಇವೆ. ಅದೇ ನಾದ ಬಿಂದು ಕಲೆ ಏನಾಗ್ತಾ ಇದೆ ನೋಡಿ. ಅ ಉ ಮ, ಅ ಅಕ್ಷರದಲ್ಲಿ ನ ಮತ್ತು ಮ ಇದೆ, ಉ ಅಕ್ಷರದಲ್ಲಿ ಸಿ ಮತ್ತು ವಾ ಇದೆ, ಮ ಅಕ್ಷರದಲ್ಲಿ ಯ ಮತ್ತು ಓಂ ಇದೆ ಅಂತ ಜಕ್ಕಣ್ಣಯ್ಯನವರು ಹೇಳೋದಲ್ಲದೆ, ನಾದ ಬಿಂದು ಕಲೆಗಳು ಹೇಗೆ ಮತ್ತೆ ಬೇರೆ ಬೇರೆ ಆಗ್ತವೆ. ನಾದದಲ್ಲಿ ಕರ್ಮ ಮತ್ತು ಕರ್ತೃ ಸಾಧಾಕ್ಯ, ಬಿಂದುವಿನಲ್ಲಿ ಮೂರ್ತಿ ಮತ್ತು ಅಮೂರ್ತಿ ಸಾಧಾಕ್ಯ, ಕಳೆಯಲ್ಲಿ ಶಿವ ಮತ್ತು ಮಹಾಸಾಧಾಕ್ಯ. ಹೀಗಾಗಿ ಅದಕ್ಕೆ ಮೊದಲೇ ನಿಮಗೆ ಈ ಸಾಧಾಕ್ಯಗಳ ಬಗ್ಗೆ ಎಲ್ಲ ಹೇಳಿಯಾಗಿದೆ. ಈಗ ನಾನು ಅದು ನಿಮಗೆ ಗೊತ್ತಿರದಿದ್ರೆ ಇದು ಕಷ್ಟ ಆಗುತ್ತೆ ಕೈಯೋಕೆ. ಅದಕ್ಕೆ ನಿಧಾನವಾಗಿ ಹೋಗುವುದು. ಗುರುಲಿಂಗ ಜಂಗಮ ಅಂದ ತಕ್ಷಣ ಗುರುವಿನಲ್ಲಿ ಭಕ್ತ ಮಹೇಶ ಸ್ಥಳಗಳು, ಲಿಂಗದಲ್ಲಿ ಪ್ರಸಾದಿ ಮತ್ತು ಪ್ರಾಣಲಿಂಗಿ ಸ್ಥಳಗಳು, ಜಂಗಮನಲ್ಲಿ ಶರಣ ಮತ್ತು ಐಕ್ಯ ಸ್ಥಳಗಳನ್ನ ಜಕ್ಕಣ್ಣಯ್ಯ ಹೇಳ್ತಾ ಇದ್ದಾರೆ. ಇಷ್ಟ ಪ್ರಾಣ ಭಾವಲಿಂಗದಲ್ಲಿ, ಇಷ್ಟಲಿಂಗದಲ್ಲಿ ಆಚಾರಲಿಂಗ ಗುರುಲಿಂಗ, ಪ್ರಾಣಲಿಂಗದಲ್ಲಿ ಶಿವಲಿಂಗ ಜಂಗಮಲಿಂಗ, ಭಾವಲಿಂಗದಲ್ಲಿ ಪ್ರಸಾದಲಿಂಗ ಮಹಾಲಿಂಗ. ಆಚಾರಲಿಂಗ ಯಾವ ಚಕ್ರದಲ್ಲಿದೆ? ಆಧಾರ ಚಕ್ರ. ಗುರುಲಿಂಗ ಸ್ವಾಧಿಷ್ಠಾನ. ಶಿವಲಿಂಗ ಮಣಿಪೂರಕ. ಜಂಗಮಲಿಂಗ ಅನಾಹತ. ಪ್ರಸಾದಲಿಂಗ ವಿಶುದ್ಧಿ. ಮಹಾಲಿಂಗ ಆಜ್ಞಾ ಚಕ್ರ. ನೋಡಿ, ಹೀಗೆ ನೆನ್ಪಿಟ್ಕೋಬೇಕು. ಅದು ಅಲ್ಲದೆ ಧ್ಯಾನ ಧಾರಣ ಸಮಾಧಿಗಳು ಸಹ ಹೇಗೆ ಈ ಓಂಕಾರದಲ್ಲಿ ಮತ್ತೆ ಅವು ವಿಸ್ತರಣೆ ಆಗ್ತಾ ಇದೆ ಅಂದ್ರೆ, ಧ್ಯಾನ ಅಂದ್ರೇನೆ ಕ್ರಿಯಾಶಕ್ತಿ ಜ್ಞಾನಶಕ್ತಿ, ಧಾರಣ ಅಂದ್ರೆ ಇಚ್ಛಾಶಕ್ತಿ ಆದಿಶಕ್ತಿ, ಸಮಾಧಿ ಅಂದ್ರೆ ಪರಾಶಕ್ತಿ ಚಿಶಕ್ತಿ. ಅವ್ರು ಎಷ್ಟೊಂದು ಹೇಗೆ ಅದನ್ನ ಹೇಳ್ತಿದ್ದಾರೆ ನೋಡಿ. ಧ್ಯಾನದಲ್ಲಿ ನೋಡಿ ಏನ್ ಬೇಕು? ಒಂದು ಕ್ರಿಯೆ ಇರಬೇಕು, ಅದಕ್ಕಾಗಿ ಅಪಾರವಾದ ಜ್ಞಾನವೂ ಇರಬೇಕು. ಏಕೆ? ಆ ಧ್ಯಾನ ಹೇಗೆ ಮಾಡಬೇಕು ಅನ್ನೋ ಜ್ಞಾನ ಇರಬೇಕು, ಮತ್ತೆ ಅದನ್ನು ಮಾಡಲು ನಿಮಗೆ ಕ್ರಿಯಾಶಕ್ತಿ ಬೇಕು. ಧಾರಣ ಅಂದ್ರೆ ಏನು? ಯು ಹ್ಯಾವ್ ಟು ಡಿಸೈಡ್. ಡಿಸೈಡ್ ಅಂದ್ರೆ ಏನು? ನಿರ್ಧಾರ ಮಾಡಬೇಕು. ಏನ್ ಮಾಡ್ಬೇಕು ನಿರ್ಧಾರ? ನಾನು ಶಿವಯೋಗವನ್ನು ಕಲಿಯುತ್ತೇನೆ, ಶಿವಯೋಗವನ್ನು ಅದರ ಒಳಗೆ ಹೋಗಲು ಬಯಸುತ್ತೇನೆ, ಪ್ರವೇಶಿಸಲು ಬಯಸುತ್ತೇನೆ. ಅದಕ್ಕೆ ಒಂದು ಇಚ್ಛೆ ಬೇಕು. ಆ ಇಚ್ಛೆಗೆ ನಿಮಗೆ ಪರಮಾತ್ಮನ ಒಂದು ಆಶೀರ್ವಾದವೇ ಬೇಕು. ಅದು ಆ ಆಶೀರ್ವಾದವೇ ಆದಿಶಕ್ತಿ ಆಗ್ತಾ ಇದೆ. ಮುಂದೆ ಏನಾದರೂ ನೀವು ಧ್ಯಾನ ಧಾರಣಗಳನ್ನ ನೀವು ಸಮೀಕರಿಸಿಕೊಂಡು ಅದರ ಮೇಲೆ ಸಾಧನೆಯನ್ನು ಮಾಡಿದ್ದಾದರೆ, ಕೊನೆಯಲ್ಲಿ ಆ ಐಕ್ಯ ಸ್ಥಳದಲ್ಲಿ ಹೋದಾಗ, ಆ ಭಾವಲಿಂಗದ ಪೂಜೆಯಲ್ಲಿ ಸಮಾಧಿ ಸ್ಥಿತಿಗೆ ಹೋದಾಗ ಆ ಪರಾಶಕ್ತಿ ಮತ್ತು ಚಿಚ್ಚಕ್ತಿಯ ಬೆಳಕು ನಿಮಗೆ ತೋರ್ತಾ ಇವೆ. ಇವನ್ನ ಅರ್ಥ ಮಾಡ್ಕೊಳ್ಬೇಕು. ಹಾಗೇನೆ ಸ್ಥೂಲ ಸೂಕ್ಷ್ಮ ಕಾರಣ ಅವರು ವಿಸ್ತಾರ ಮಾಡ್ತಾರೆ. ಸ್ಥೂಲ ಒಂದು ಶರೀರ, ಸ್ಥೂಲ ಶರೀರದಲ್ಲಿ ನಮ್ಗೆ ಏನ್ ಬೇಕು? ಸದ್ಭಕ್ತಿ ನಿಷ್ಠಾಭಕ್ತಿ, ಅದ್ರ ಬಗ್ಗೆ ಮಾತಾಡಿದೀವಿ. ಸೂಕ್ಷ್ಮದಲ್ಲಿ ಅವಧಾನ ಭಕ್ತಿ, ಅನುಭವ ಭಕ್ತಿ. ಕಾರಣ ಶರೀರದಲ್ಲಿ ಒಂದು ಹೊಸ ಭಕ್ತಿಯನ್ನು ಈ ಶರಣರು ಹೇಳ್ತಾ ಇದ್ದಾರೆ, ಅನುಪಮ ಭಕ್ತಿ ಮತ್ತು ಸಮರಸ ಭಕ್ತಿ ಅಂತ. ಹಾಗೇನೆ ಜಾಗ್ರ ಸ್ವಪ್ನ ಸುಷುಪ್ತಿಯಲ್ಲಿ, ಜಾಗ್ರದಲ್ಲಿ ನಿವೃತ್ತಿ ಕಲೆ ಪ್ರತಿಷ್ಠಾ ಕಲೆ ಅಂತ, ಸ್ವಪ್ನದಲ್ಲಿ ವಿದ್ಯಾ ಕಲೆ ಶಾಂತ ಕಲೆ ಅಂತ, ಸುಷುಪ್ತಿಯಲ್ಲಿ ಶಾಂತ್ಯಾತೀತ ಮತ್ತು ಶಾಂತ್ಯಾತೀತೋತ್ತರ ಕಲೆ ಬಗ್ಗೆ ಹೇಳ್ತಿದ್ದಾರೆ. ಒಂದು ದೊಡ್ಡ ದೀರ್ಘದಂಡ ನಮಸ್ಕಾರಗಳನ್ನ ನಾನು ಹೇಳಿ ಬಯಸ್ತಾ ಇದ್ದೀನಿ ನಮ್ಮ ಶರಣರಾದ ಜಕ್ಕಣ್ಣಯ್ಯನವರಿಗೆ. ಇದು ಒಂಥರ ಏನ್ ಅನ್ಸುತ್ತೆ ಅಂದ್ರೆ, ಇದು ಡಿಫಿಕಲ್ಟ್ ಸಬ್ಜೆಕ್ಟ್ ಇರುತ್ತೆ ನೋಡಿ, ಕೆಮಿಸ್ಟ್ರಿ ಫಿಸಿಕ್ಸ್ ತರ. ಇದನ್ನ ಬಿಡಿಯಾಗಿ ತಮ್ಮ ವಚನಗಳ ಮೂಲಕ ಒಬ್ಬ ಗುರು ಶಿಷ್ಯನಿಗೆ ವಿವರವಾಗಿ, ಮಗು ಇದು ತಿಳಿತಾ ಇಲ್ವಾ ನಿನಗೆ, ಇದ್ ನೋಡಿ ಇದು ಹೀಗಿದೆ ಅನ್ನೋ ಹಾಗೆ ಹೇಳೋದಿದೆಯಲ್ಲ, ಈ ಜಕ್ಕಣ್ಣಯ್ಯನವರ ಎಲ್ಲಾ ವಚನಗಳಲ್ಲಿ ಇದು ಕಾಣಿಸ್ತಾ ಇದೆ. ಈಗ ವಿಕಸನ ಕ್ರಮ 5ಕ್ಕೆ ನಾವು ಹೋಗೋರಿದ್ದೀವಿ. ಈ ಅಕ್ಕ ಮಹಾದೇವಿಯವರ ಒಂದು ಸುಂದರವಾದ ವಚನ, ತಾಯಿಯವರ ಪಾದಾರವಿಂದಗಳಿಗೆ ನಮಿಸಿ ಒಂದು ಅವರ ಸುಸ್ವರೂಪವನ್ನ ನಮ್ಮ ಮನದಾಳದಲ್ಲಿ ಪ್ರತಿಷ್ಠಾಪಿಸಿಕೊಂಡು ತಾಯಿಯವರ ವಚನವನ್ನ ಯಾರಾದ್ರೂ ಒಬ್ರು ಹೇಳ್ಬೇಕಂತ ನಿಮ್ಮಲ್ಲಿ ಭಿನ್ನವಿಸ್ಕೊಳ್ತಾ ಇದ್ದೀನಿ. ನಾ ಹೇಳ್ರಿ ಹೇಳಿ ಅಕ್ಕ. ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ನಮೋ. ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ನಮೋ. ಬವಿ ಎಂಬುದು ತೊಡೆದು ಭಕ್ತಿ ಎಂದೆನಿಸಿದ ಗುರುವೇ ನಮೋ. ಚನ್ನ ಮಲ್ಲಿಕಾರ್ಜುನನ ತಂದೆನ್ನ ಕೈವಶಕ್ಕೆ ಕೊಟ್ಟ ಗುರುವೇ ನಮೋ ನಮೋ. ನಮೋ ನಮೋ ಅಕ್ಕ ನಿಮಗೂ. ಅಕ್ಕ ಮಹಾದೇವಿ ತಾಯಿ ನಮ್ಮೆಲ್ಲರ ಗುರು ಮಾತೆಯವರು. ಅವರಿಗೆ ಎಷ್ಟು ನಮನಗಳನ್ನು ಹೇಳಿದರೂ ಸಾಲದು. ನೋಡಿ ತಾಯಿ ಹೇಗೆ ಹೇಳ್ತಿದ್ದಾರೆ, ನನ್ನ ನರ ಜನ್ಮವನ್ನ ತೊಡೆದು ಹರ ಜನ್ಮವನ್ನ ಮಾಡಿದ ಗುರುವೇ ನಮೋ ಅಂತ. ಆ ಗುರುವನ್ನ ನಾವು ನೋಡ್ಬೇಕಾಗಿದೆ. ಭವ ಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ನಮೋ.
ಭವಬಂಧನ ಅಂದ್ರೆ ಈ ಸಂಸಾರದ ಗೋಜಲಗಳಿಂದ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ನಮೋ. ನಾನು ಮೊದಲು ಭವಿಯಾಗಿದ್ದೆ, ನನ್ನನ್ನ ಭಕ್ತಿ ಅನಿಸಿದೆಯಲ್ಲಪ್ಪ, ನಿನಗೆ ನಮೋ ನಮೋ. ಆ ಚನ್ನಮಲ್ಲಿಕಾರ್ಜುನ, ಆ ಪರವಸ್ತು, ಆ ಪರಮಾತ್ಮನನ್ನ ನನ್ನ ಕೈವಶಕ್ಕೆ ನನಗೆ ತಂದುಕೊಟ್ಟೆಯಲ್ಲ ಗುರುವೇ ನಮೋ ನಮೋ ಅಂತ ಆ ತಾಯಿ ಹೇಳ್ತಿದ್ದಾರೆ. ನಾವು ಅಕ್ಕ ಮಹಾದೇವಿ ಅಂತ ಒಬ್ಬ ಶ್ರೇಷ್ಠ ಶರಣೆಯನ್ನು ಪಡೆದ ಒಬ್ಬ ಎಷ್ಟೊಂದು ಭಾಗ್ಯವಂತರು ಅನ್ನೋದಕ್ಕೆ ನನ್ನ ಹತ್ರ ಶಬ್ದ ಇಲ್ಲ. ಅವರ ಜೀವನ ಚರಿತ್ರೆಯನ್ನು ನೀವೆಲ್ಲರೂ ನೋಡಿದ್ದೀರಾ. ಆ ತಾಯಿಗೆ ಇನ್ನೊಮ್ಮೆ ದೀರ್ಘದಂಡ ನಮಸ್ಕಾರ ಹೇಳ್ತಾ, ನಮಗೆಲ್ಲ ಈ ಶಿವಯೋಗದ ಬಗ್ಗೆ ಇವರು ವಚನಗಳೇ ಆಧಾರ. ಹೀಗಾಗಿ ವಿಕಸನ ಕ್ರಮ 5ರಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಇಲ್ಲಿ ಇನ್ನೂ ಹತ್ತಿರ ಗುರುದೇವನ ಹತ್ರ ನೀವು ಹೋಗ್ತಾ ಇದ್ದೀರಾ, ಪರಮಾತ್ಮನ ಸಮೀಪ ಹೋಗ್ತಾ ಇದ್ದೀರಾ. ಇಲ್ಲಿ ಏನ್ ಹೇಳ್ತಿದ್ದಾರೆ, ಆ ಗುರುದೇವ, ಗುರುಲಿಂಗ ಯಾವ ಚಕ್ರದಲ್ಲಿದೆ? ಸ್ವಾಧಿಷ್ಠಾನ ಚಕ್ರದಲ್ಲಿ. ಸೊ ನೀವು ಮೂಲಾಧಾರ ಚಕ್ರದಿಂದ ಆ ಆಚಾರ ಲಿಂಗದಲ್ಲಿ ಕೆಲವು ಆಚಾರಗಳನ್ನ ಮಾಡ್ತಾ ಪಂಚಾಚಾರಗಳು ಯಾವುವು? ಲಿಂಗಾಚಾರ, ಪಂಚಾಚಾರಗಳು ಯಾವುವು? ಸದಾಚಾರ, ಲಿಂಗಾಚಾರ, ಸದಾಚಾರ, ಶಿವಾಚಾರ, ವೃತ್ಯಾಚಾರ, ಗಣಾಚಾರ. ಈ ಆಚಾರ ಲಿಂಗದಲ್ಲಿ ಆ ಆಚಾರಗಳನ್ನ ಕಲಿತುಕೊಂಡು ನೀವು ಒಂದು ಹೆಜ್ಜೆ ಮೇಲೆ ಹೋದಾಗ, ನೀವು ಸ್ವಾಧಿಷ್ಠಾನ ಚಕ್ರದಲ್ಲಿ ಹೋದಾಗ ಅಲ್ಲಿ ಗುರುಲಿಂಗ ಇದೆ, ಅಲ್ಲಿ ಗುರುದೇವನ ಪ್ರವೇಶವಾಗ್ತಾ ಇದೆ. ಭವಬಂಧನವನ್ನು ದಾಟಬೇಕೆಂಬ ಉದ್ದೇಶದಿಂದ ಶರಣಾಗಲು ಆ ಗುರುಲಿಂಗದಲ್ಲಿರುವ ಗುರುದೇವನು ಹೇಳ್ತಾನೆ, ಮಗುವೆ ನೀನು ಭವಬಂಧನಕ್ಕೆ ಹೆದರಿದಿರಪ್ಪ, ನೀನು ಸಾಮಾನ್ಯ ನರನಲ್ಲ, ನೀನು ಅಲ್ಪನಾದ ದೇಹಿಯಲ್ಲ, ಸಂಸಾರಿಯಲ್ಲ, ನೀನು ಮೂಲ ಪರವಸ್ತುವೇ ಆಗಿರುವೆ. ಈ ಮಾಯಾ ಭ್ರಾಂತಿನ ಬಲೆಯೊಳಗೆ ನಿನ್ನ ನಿಜ ರೂಪವನ್ನ ನೀನು ಕಾಣದಾಗಿರುವೆ. ಏಕೆಂದ್ರೆ ಶಿವಯೋಗ ನೀನು ಮಾಡ್ತಾ ಇಲ್ಲ ಇನ್ನು, ಅದನ್ನು ನಾನು ಪರಿಹರಿಸುವೆ ಬಾಕಂದ ಅಂತ ಹೇಳಿ ಶಿರಗಡುಹುತ್ತಾ ತಲೆನೇವರಿಸುತ್ತಾ ಮೂಲ ವಸ್ತುವಿನ ಪ್ರವೃತ್ತಿಯ ವಿಚಾರವನ್ನ ತಿಳಿಸ್ತಾ ಇದ್ದಾನೆ. ಅದೆಂತೆಂದರೆ, ಈ ಬ್ರಹ್ಮಾಂಡವಾಗಲಿ ಅಥವಾ ಈ ಪಿಂಡಾಂಡವಾಗಲಿ 6 ತತ್ವಗಳ ಮಿಲನವಾಗಿರುವವು. ಅವು ಗೊತ್ತಿದೆ ನಿಮಗೆ, ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಮತ್ತು ಆತ್ಮ. ಈ 6 ತತ್ವಗಳು ನಿರಂಜನ ಅಂದರೆ ಪಶ್ಚಿಮ ಚಕ್ರ, ನಿಶೂನ್ಯ ಶಿಖಾಚಕ್ರ, ನಿಷ್ಕಲ ಅದು ಬ್ರಹ್ಮಚಕ್ರ, ಇವು ಎಂಬ 3 ತತ್ವಗಳಲ್ಲಿಯೇ ಅಡಗಿರುವವು. ಅವುಗಳೇ ಒಂದೊಂದರಲ್ಲಿ ಎರಡೆರಡಂತೆ 6 ತೋರ್ತಾ ಇದ್ದಾವೆ. ಆತ್ಮದಲ್ಲಿ ಆಕಾಶ ವಾಯು, ಆತ್ಮ, ಆಕಾಶ, ವಾಯು, ಅಗ್ನಿ, ಅಪ್ಪು, ಪೃಥ್ವಿ, ಹೀಗೆ ಅವುಗಳ ಬಲೆಯೊಳಗೆ ಸಿಲುಕಿದಾಗ ನಿಜ ಮರಿತೀನಿ. ನೀನ್ ಯಾರು, ಆ ದೇವರ ಅಂಶ ಅನ್ನೋದನ್ನ ಮರೆತು ಬಿಡ್ತೀಯ. ಆ ನಿಜವನ್ನು ತಿಳಿದಲ್ಲಿ 6 ತತ್ವಗಳನ್ನ ಮತ್ತು ಅದಕ್ಕೆ ಕಾರಣವಾದ 3 ತತ್ವಗಳು, ಆ ನಿರಂಜನ, ನಿಶೂನ್ಯ, ನಿಷ್ಕಲವೆಂಬ ತತ್ವಗಳನ್ನ ದಾಟಿ ನಿಶ್ಶೀಮೆಯಲ್ಲಿ ಮತ್ತೆ ಆ ಅಣುಚಕ್ರಕ್ಕೆ ಹೋಗುವ ನೆಲೆಯಾಗಿರುವ ರಹಸ್ಯ ಮಾರ್ಗವನ್ನ ತನ್ನಲ್ಲಿಯೇ ಆ ಗುರು ನಮಗೆ ತೋರಿಸ್ತಾ ಇದ್ದಾನೆ. ಪ್ರಥಮದಲ್ಲಿ ನಾನು ಹೇಳಿದ್ದೆ, ಆ ಪರತತ್ವ ಬಿಂದು ಮಾಯಿಕ, ಅದೇ ನಿರಂಜನ, ನಿಶೂನ್ಯ, ನಿಷ್ಕಲವೆಂದು 3 ಅದೇ ಪಶ್ಚಿಮ ಚಕ್ರದಲ್ಲಿ ನಿರಂಜನ ತತ್ವವಾಗಿ, ಹಕಾರ ಪ್ರಣವವಾಗಿ, ಭಾವಲಿಂಗವಾಗಿ ಯೋಗಾಂಗಿರುವುದು. ಆ ನಿರಂಜನವೇ ನಿನ್ನ ಆಜ್ಞಾ ಚಕ್ರದಲ್ಲಿ ಆತ್ಮತತ್ವವಾಗಿಯೂ, ನಿನ್ನ ವಿಶುದ್ಧಿ ಚಕ್ರದಲ್ಲಿ ಆಕಾಶ ತತ್ವವಾಗಿಯೂ, ಆಜ್ಞಾ ಚಕ್ರದಲ್ಲಿ ಓಂಕಾರ ಪ್ರಣವವಾಗಿ ಮಹಾಲಿಂಗವಾಗಿಯೂ, ಐಕ್ಯಾಂಗನಾಗಿ ಮತ್ತು ವಿಶುದ್ಧಿ ಚಕ್ರದಲ್ಲಿ ಯಕಾರ ಪ್ರಣವನಾಗಿ ಪ್ರಸಾದ ಲಿಂಗವಾಗಿ ಶರಣಾಂಗನಾಗಿ ಇರುವುದರಿಂದ ತಿಳಿಬೇಕಪ್ಪ ಅಂತ ಹೇಳ್ತಾರೆ ಗುರು. ಆ ಮೂಲ ಪರವಸ್ತುವೇ ನಿನ್ನ ಶಿಖಾಚಕ್ರದಲ್ಲಿ ನಿಶೂನ್ಯ ತತ್ವವಾಗಿ, ಕ್ಷಕಾರ ಪ್ರಣವವಾಗಿ, ಪ್ರಾಣಲಿಂಗವಾಗಿ, ಯೋಗಾಂಗವಾಗಿರುವುದು. ಆ ನಿಶೂನ್ಯ ತತ್ವವೇ ನಿನ್ನ ಅನಾಹತ ಚಕ್ರದಲ್ಲಿ ವಾಯು ತತ್ವವಾಗಿಯೂ, ನಿನ್ನ ಮಣಿಪೂರಕ ಚಕ್ರದಲ್ಲಿ ಅಗ್ನಿ ತತ್ವವಾಗಿ ಇದ್ದು, ಅನಾಹತದಲ್ಲಿ ವಾಕಾರ ಪ್ರಣವನಾಗಿ ಜಂಗಮಲಿಂಗವಾಗಿ ಪ್ರಾಣಲಿಂಗಿ ಅಂಗವಾಗಿದೆ ಮತ್ತು ಮಣಿಪೂರಕ ಚಕ್ರದಲ್ಲಿ ಶಿಖಾರ ಪ್ರಣವವಾಗಿ ಶಿವಲಿಂಗವಾಗಿ ಪ್ರಸಾದಿ ಅಂಗವಾಗಿರುವುದು. ಆ ಮೂಲ ಪರವಸ್ತುವೇ ನಿನ್ನ ಬ್ರಹ್ಮಚಕ್ರದಲ್ಲಿ ನಿಷ್ಕಲ ತತ್ವವಾಗಿ ಬಕಾರ ಪ್ರಣವವಾಗಿ ಇಷ್ಟಲಿಂಗವಾಗಿ ತ್ಯಾಗಾಂಗವಾಗಿರುವುದು. ಆ ನಿಷ್ಕಲ ತತ್ವ ಏನಿದೆಯಲ್ಲ ಬ್ರಹ್ಮಚಕ್ರದಲ್ಲಿ, ನಿನ್ನ ಸ್ವಾಧಿಷ್ಠಾನ ಚಕ್ರದಲ್ಲಿ ಜಲತತ್ವವಾಗಿಯೂ, ಆಧಾರ ಚಕ್ರದಲ್ಲಿ ಪೃಥ್ವಿ ತತ್ವವಾಗಿಯೂ ಇದ್ದು, ಸ್ವಾಧಿಷ್ಠಾನ ಚಕ್ರದಲ್ಲಿ ಮಕಾರ ಪ್ರಣವವಾಗಿ ಗುರುಲಿಂಗವಾಗಿ ಮಹೇಶಾಂಗನಾಗಿ ಮತ್ತು ಆಧಾರ ಚಕ್ರದಲ್ಲಿ ನಕಾರ ಪ್ರಣವವಾಗಿ ಆಚಾರ ಲಿಂಗವಾಗಿ ಭಕ್ತಾಂಗನಾಗಿರುವುದು. ಇದು ಗುರುವಿನಿಂದ ನಮಗೆ ತಿಳಿಯಲ್ಪಡ್ತಾ ಇದೆ. ಅದಕ್ಕೆ ಇವತ್ತು ಒಂದು ಪಾಠ, ನಿರ್ಣಯ ಮತ್ತು ನಿರ್ಧಾರ. ಏನಂದ್ರೆ, ಆ ಮೂಲ ವಸ್ತುವೇ ನಿನ್ನ ಸರ್ವಾಂಗದಲ್ಲಿಯೂ ವ್ಯಾಪಿಸಿದೆ.
ಇದೇ ಒಂದು ನಿರ್ಣಯ. ಆದ ಕಾರಣ ನೀನು ಪೃಥ್ವಿಯಲ್ಲ, ಅಪ್ಪು ಅಲ್ಲ, ಅಗ್ನಿಯಲ್ಲ, ವಾಯುವಲ್ಲ, ಆಕಾಶವಲ್ಲ, ಆತ್ಮವೂ ಅಲ್ಲ, ಅಲ್ಲಿಂದ ತತ್ತಲಾದ ಮಹಾಘನವೇ ನೀನಾಗಿರುವೆ. ಹೀಗಾಗಿ ನಾನು ಆ ಪಂಚಭೂತಗಳು, ಜಡತ್ವಾದ ಭೂತಗಳು ಅಲ್ಲ, ನಾನೇನಾಗಿದ್ದೇನೆ ಅಂದ್ರೆ ಅತ್ತಿಂದ ನಾನು ಅಲ್ಲಿಂದ ಬಂದೆ, ಆ ಮಹಾಗಣವೇ ನಾನಾಗಿದ್ದೇನೆ ಅಂತ ನೆನೆಸಿಕೊಂಡು ಅದನ್ನೇ ನಿರ್ಧಾರ ಮಾಡಿಕೊಂಡು ಶಿವಯೋಗದಲ್ಲಿ ಹೋಗ್ಬೇಕಾಗ್ತಾ ಇದೆ. ಆ ಶಿವಯೋಗಕ್ಕೆ ನೆರವಾಗಿ ಈ 2 ವಚನಗಳಿವೆ. ಮೊದಲು ಒಂದು ವಚನವನ್ನ ಯಾರಾದ್ರೂ ಓದ್ರಿ, ತೋಂಟದ ಸಿದ್ಧಲಿಂಗ ಶಿವಯೋಗಗಳ ವಚನವನ್ನ. ನೆಲ ನೀರು ಕಿಚ್ಚು ಗಾಳಿ ಬಯಲು ಕೂಡಿ ಆದ ಪಿಂಡವ ತಾನೆಂದೆಂಬ ಮಿಥ್ಯಾಚರ್ಮ ದೇಹಿಗಳ ನೀನೆಂಬೆನೆಯ. ನೆಲನಲ್ಲದ, ನೀರಲ್ಲದ, ಕಿಚ್ಚಲ್ಲದ, ಗಾಳಿಯಲ್ಲದ, ಬಯಲಿಲ್ಲದ, ಪ್ರಕೃತಿ ಇಲ್ಲದ, ಪುರುಷನಲ್ಲದ, ಮೇಲನ ಶುದ್ಧ ಸ್ವಯವೇ ತಾನೆಂದು ತಿಳಿದಾತನಲ್ಲದೆ ಶರಣನಲ್ಲ ಮಹಾಲಿಂಗ ಸಿದ್ದೇಶ್ವರ ಪ್ರಭುವೆ. ನೋಡಿ, ನಮ್ಮ ಏನು ಪಂಚ ಮಹಾಭೂತಗಳಿವೆ ಅಲ್ಲ, ಅದನ್ನ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ. ನೆಲ ಅಂದ್ರೆ ಪೃಥ್ವಿ, ನೀರು ಅಂದ್ರೆ ಜಲ, ಕಿಚ್ಚು ಅಂದ್ರೆ ಅಗ್ನಿ, ಗಾಳಿ ಅಂದ್ರೆ ವಾಯು, ಬಯಲು ಅಂದ್ರೆ ಆಕಾಶ. ಇವುಗಳನ್ನ ಅವೇ ಶಬ್ದಗಳು ಬೇರೆ ಬೇರೆ ರೂಪದಲ್ಲಿ ಬಂದಿವೆ. ಕೂಡಿ ಅವುಗಳಿಂದ ಆದ ಪಿಂಡವು ತಾನಾದೆ ಅವೇ ನಾನು ಅಂತ ತಿಳಿದ ಮಿಥ್ಯಾ ಚರ್ಮ ದೇಹಿಗಳೇನೇನೆಂಬೈನಯ್ಯ. ಅವನು ಶರಣನಾಗೋಲ್ಲ, ಮರಿಬೇಕದನ್ನು. ನೆಲನಲ್ಲದ, ನೀರಲ್ಲದ, ಕಿಚ್ಚಲ್ಲದ, ಗಾಳಿಯಲ್ಲದ, ಬಯಲಲ್ಲದ, ಪ್ರಕೃತಿಯಲ್ಲದ, ಪುರುಷನಲ್ಲದ, ಮೇಲನ ಶುದ್ಧ ಸ್ವಯವೇ ತಾನೆಂದು ತಿಳಿದಾತನಲ್ಲದೆ ಶರಣನಲ್ಲ ಕಾಣ. ಅಂದ್ರೆ ಏನ್ ಹೇಳಬೇಕಾಗಿದೆ ಅಂದ್ರೆ, ನಾವು ಆ ಪಂಚಭೂತಗಳಿಂದ ಆಗಿದ್ದೇವೆ, ನಾವೇ ಆ ಪಂಚಭೂತಗಳ ಅಂಶಗಳು ಅನ್ನೋದನ್ನ ನಾವು ಮರೆತು, ಅಲ್ಲಲ್ಲ ನಾವು ಆ ಪರವಸ್ತುವಿನ ಅಂಶವಾಗಿದ್ದೇವೆ, ಆ ಮಹಾಘನದ ಅಂಶವಾಗಿದ್ದೇವೆ ಅನ್ನೋದನ್ನ ನಾವು ನೆನಪಿಡಬೇಕು. ಹೀಗಾಗಿ ಇನ್ನೊಂದು ವಚನ, ಸುಂದರ ವಚನ ಸಿದ್ದರಾಮೇಶ್ವರದು, ಬೇರೆ ಯಾರಾದ್ರೂ ಓದಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿನ್ನ ನೀ ತಿಳಿದು ನೋಡಿದಡೆ ಶಿವಮಯ ಜಗತ್ತು ನೋಡ. ಓಂಕಾರ ಪ್ರಣವವೇ ಪ್ರಕೃತಿಯಾಗಿ ನಿಂದಿತ್ತು. ನಕಾರ ಪ್ರಣವವೇ ಪೃಥ್ವಿಯಾಗಿ ನಿಂದಿತ್ತು. ಮಕಾರ ಪ್ರಣವವೇ ಉದಕವಾಗಿ ನಿಂದಿತ್ತು. ಶಿಕಾರ ಪ್ರಣವವೇ ಅಗ್ನಿಯಾಗಿ ನಿಂದಿತ್ತು. ವಕಾರ ಪ್ರಣವವೇ ವಾಯುವಾಗಿ ನಿಂದಿತ್ತು. ಯಕಾರ ಪ್ರಣವವೇ ಸರ್ವ ವಸ್ತು ಆಚರಿಸುವುದಕ್ಕೆ ಆಕಾಶವಾಗಿ ನಿಂದಿತ್ತು. ನೆನೆದು ಸುಖಿಯಾದೆ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವೇ. ಶರಣಾರ್ಥಿಗಳು. ಶರಣು ಅಂತ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ನೋಡಿ. ಶಿವಮಯ ಜಗತ್ತು ಅಂದಾಗ ನೀವು ಓಂ ನಮ ಶಿವಾಯ ಅಂದಾಗ ಅದು ಆಜ್ಞಾ ಚಕ್ರದಲ್ಲಿರುವ ಮಹಾಲಿಂಗ. ಓಂ ನಮ ಶಿವಾಯ ನ ಅಂದಾಗ ಅದೆಲ್ಲಿ ಬರ್ತಾ ಇದೆ? ಪೃಥ್ವಿ ತತ್ವ ಆಚಾರಲಿಂಗ, ಆಧಾರ ಚಕ್ರ. ಓಂ ನಮ ಶಿವಾಯ ಮಕಾರ ಪ್ರಣವ ಉದಕ, ಯಾ ಚಕ್ರ, ಯಾ ಲಿಂಗ? ಗುರುಲಿಂಗ. ಸ್ವಾಧಿಷ್ಠಾನ ಚಕ್ರ, ಗುರುಲಿಂಗ. ಓಂ ನಮ ಶಿವಾಯ ಶಿಕಾರ ಪ್ರಣವ ಅಗ್ನಿ ತತ್ವ, ಯಾವ ಚಕ್ರ, ಯಾವ ಲಿಂಗ? ಮಣಿಪೂರಕ ಚಕ್ರ, ಶಿವಲಿಂಗ. ಶಿವಲಿಂಗ. ಓಂ ನಮ ಶಿವಾಯ ವಾಕಾರ ಪ್ರಣವ ವಾಯು, ಯಾವ ಚಕ್ರ, ಯಾವ ಲಿಂಗ? ಅನಾಹತ ಚಕ್ರ, ಗುರುಲಿಂಗ. ಸಮಲಿಂಗ. ಅನಾಹತ ಚಕ್ರ, ಜಂಗಮಲಿಂಗ. ಯಾಕೆ ಕನ್ಫ್ಯೂಸ್ ಮಾಡ್ಕೋತೀರಿ? ಓಂ ನಮ ಶಿವಾಯ ಯಕಾರ ಪ್ರಣವ ಎಲ್ಲಿ, ಯಾವ ಲಿಂಗ, ಯಾವ ಚಕ್ರ? ಪ್ರಸಾದಲಿಂಗ. ಹೀಗೆ ಓಂ ನಮ ಶಿವಾಯ ಅಂದಾಗ ಈ ಎಲ್ಲಾ ಲಿಂಗಗಳು, ಆಚಾರ ಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಇವೆಲ್ಲ ಲಿಂಗಗಳ ಎಲ್ಲಿ ತನಕ ಅಂದ್ರೆ ಮಹಾಲಿಂಗಗಳ ಎಲ್ಲ ಪೂಜೆಯನ್ನ ನೀವು ಮಾಡ್ತಾ ಇದ್ದೀರಿ. ಹೀಗಾಗಿ ಕರಹಸ್ತದಲ್ಲಿ ಆ ಇಷ್ಟಲಿಂಗವನ್ನು ನೋಡುವಾಗ ನೆನೆದು ಸುಖಿಯಾದೆ ನೋಡ, ನೆನೆದು ಸುಖಿಯಾದೆ ನೋಡ, ನೆನೆದು ಸುಖಿಯಾದೆ ನೋಡ ಅಂದಾಗ ಆ ಇಷ್ಟಲಿಂಗವನ್ನು ನೋಡ್ತಾ ಓಂ ನಮ ಶಿವಾಯ ಅಂದಾಗ ಮಹಾಲಿಂಗದ ಪೂಜೆ, ಪ್ರಸಾದಲಿಂಗ, ಜಂಗಮಲಿಂಗ, ಶಿವಲಿಂಗ, ಹಾಗೇನೆ ಗುರುಲಿಂಗ,
ಇವೆಲ್ಲ ಲಿಂಗಗಳೇ ಆಚಾರ ಲಿಂಗಗಳೇ ಎಲ್ಲವನ್ನು ನೆನೆಸಿಕೊಂಡು ನಿಧಾನವಾಗಿ ಹೇಳಬೇಕು. ನೆನೆದು ಸುಖಿಯಾದೆ ನೋಡು, ಅವುಗಳನ್ನ ನೆನೆಬೇಕು. ಓಂ ನಮ ಶಿವಾಯ ಅಂದಾಗ ನೋಡಿ ಎಷ್ಟೊಂದು ಆನಂದಮಯವಾಗಿ ಆಗ್ಬೇಕದು. ಓಂ ನಮ ಶಿವಾಯ. ಕೆಲವೊಬ್ರು ಏನ್ ಮಾಡ್ತಾರೆ, ಒಂದು 108 ಒಂದು ಚಿಕ್ಕ ಇದನ್ನ ಹಿಡಿದಿರ್ತಾರೆ, ಏನು ಜಪಮಾಲೆ ಹಿಡಿದು ಓಂ ಶಿವಾಯ ಓಂ ಶಿವಾಯ ಓಂ ನಮ ಶಿವಾಯ. ಅದಲ್ಲ, ಓಂ ಮಹಾಲಿಂಗಾಯ ನಮಃ ನಂ 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 ಅಂದಾಗ ಅದು ಆಚಾರ ಲಿಂಗ. ಮಮ್ ಮಮ್ ಅಂತ ಅದು ನಾವು ಶಿವಯೋಗ ಮಲ್ಲೂರಲ್ಲಿ ಮಾಡುವಾಗ ಅನ್ಸಿದ್ರಲ್ಲ, ಅಂದ್ರೆ ಆ ಲಿಂಗಗಳ ಒಂದು ಪೂಜೆ ಆಗಬೇಕಿಲ್ಲಿ. ಅದನ್ನ ಎಷ್ಟ್ ಚೆನ್ನಾಗಿ ಸಿದ್ದರಾಮೇಶ್ವರರು ಹೇಳಿದ್ರಂದ್ರೆ, ಅವರು ಮಹಾನ್ ಶಿವಯೋಗಿಗಳು, ಶಿವಯೋಗ ಸಾಧನೆ ಮಾಡಿದವರು, ಮಹಾನ್ ಯೋಗಿಗಳು. ನೆನೆದು ಸುಖಿಯಾದೆ ನೋಡ ಅಂದ್ರೆ ನನಗೆ ಏನ್ ಹೇಳ್ಬೇಕಾಗಿದೆ ಅಂದ್ರೆ, ಇವೆಲ್ಲವನ್ನ ಈ ಎಲ್ಲಾ ಪ್ರಯೋಗಗಳನ್ನ ಅವರು ಮಾಡಿ ವಚನಗಳ ಮೂಲಕ ನಮಗೆ ಹೇಳಿದ್ದಾರೆಯೇ ಹೊರತು ಇವು ಕಟ್ಟುಕತೆಗಳಲ್ಲ. ದೇರ್ ಇಸ್ ಎ ಸೈನ್ಸ್ ಬಿಹೈಂಡ್ ದಿಸ್. ಇದು ಸುಮ್ನೆ ಮಾಡಿದ್ದಲ್ಲ. ಇದಕ್ಕೆಲ್ಲ ನೀವು ನೋಡ್ತಾ ಬರ್ತಾ ಇದ್ದೀರಾ ಈಗ. ಪ್ರತಿಯೊಂದಕ್ಕೂ ಯಾವ ವಚನದಲ್ಲೂ ಆ ಲಿಂಗ ಬೇರೆ ಆಗೋಲ್ಲ, ಆ ಚಕ್ರ ಬೇರೆ ಆಗೋಲ್ಲ, ಅಲ್ಲಿರೋ ಶಕ್ತಿ ಬೇರೆ ಆಗೋಲ್ಲ, ಅಲ್ಲಿ ಸ್ಥಳ ಬೇರೆ ಆಗೋಲ್ಲ. ಯಾರೇ ಶರಣರು ಅದನ್ನ ಬರ್ದಿರ್ಲಿ, ಯಾವ ಶರಣೆಯರೇ ಬರ್ದಿರ್ಲಿ, ಒಂದ್ ಸ್ವಲ್ಪನೂ ಅದು ಚೇಂಜ್ ಆಗೋಲ್ಲ. ಹೀಗಾಗಿ ಅವುಗಳನ್ನ ಮನದಟ್ಟು ನಾವು ಮಾಡ್ಕೊಳ್ಬೇಕು. ಹೀಗಾಗಿ ಇವತ್ತಿನ ಕೊನೆಯ ಒಂದು ಇದೇನಂದ್ರೆ ಸತ್ಯ ದರ್ಶನ. ಇವತ್ತು ನೀವೆಲ್ಲ ಇದನ್ನ ಬರೆದು ಬಿಡಿ ನಿಮ್ಮ ಡೈರಿಯಲ್ಲಿ, ನಿಮ್ಮ ಎದೆಯ ಮೇಲೆ, ನಿಮ್ಮ ಹೃದಯಲ್ಲಿ. ಏನು, ನೀನು ನಿನ್ನ ನಿಜ ಘನವ ಮರೆತು ಈ ದೇಹವೇ ತಾನೆಂಬ ಹುಸಿಭಾವ ತ್ಯಜಿಸು. ನಾನು 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 ಅನ್ನೋದನ್ನ ಬಿಡಬೇಕು. ಈ ದೇಹ ನಾನಲ್ಲ. ಈಗ ಪ್ರಕೃತಿ ಭಾವಾವಳಿದು ಈ 6 ತತ್ವದ ನೆಲೆಮನೆ ನೀನಾಗಿರುವೆ ಅಂತ ಪರಿಗಣಿಸಿ 6 ತತ್ವಗಳಲ್ಲಿಯೂ ಮೂಲ ಪರವಸ್ತುವಿನ ಕಳೆಯನ್ನ ಸಂಬಂಧಿಸಬೇಕು. ಹೇಗೆ? ಈಗಾಗಲೇ ಹೇಳಿದ ಹಾಗೆ ಪೃಥ್ವಿಯು ನಿನ್ನ ಆಧಾರ ಚಕ್ರದಲ್ಲಿ ಸಂಬಂಧವಿರುವುದರಿಂದ ಅಲ್ಲಿ ಪೃಥ್ವಿ ತತ್ವಗತ ಪರಮಾತ್ಮನ ಕಳೆಯಾದ ಆಚಾರ ಲಿಂಗವೇ ನೆಲೆಸಿದೆ. ಪೂಜೆಗೆ, ಇಷ್ಟಲಿಂಗ ಪೂಜೆಗೆ ಕುಳಿತ ತಕ್ಷಣ, ಪೃಥ್ವಿಯ ಮೇಲೆ ನೀವು ಕುಳಿತ ತಕ್ಷಣ, ಸುಖಾಸನದಲ್ಲಿ ಕುಳಿತ ತಕ್ಷಣ, ನೀವು ಪೃಥ್ವಿಯ ಮೇಲೆ ಸುಖಾಸನದಲ್ಲಿ ಕುಳಿತ ತಕ್ಷಣ ಆಧಾರ ಚಕ್ರ ನಿಮಗೆ ನೆರವಿಗೆ ಬರ್ತಾ ಇದೆ. ಏಕೆಂದ್ರೆ ನೀವು ಪೃಥ್ವಿಯ ಮೇಲೆ ಈಗ ಆಸೀನರಾಗಿದ್ದೀರಾ. ನೀವು ಇನ್ನೂ ಲಿಂಗವನ್ನು ಹೊರಗೆ ತೆಗೆದಿಲ್ಲ. ನೀವು ಕುಳಿತ ತಕ್ಷಣ, ಪೃಥ್ವಿಯ ಮೇಲೆ ಕುಳಿತ ತಕ್ಷಣ ಲಿಂಗ ಪೂಜೆಗೆ ಸನ್ನದ್ಧರಾಗ್ತಾ ಇದ್ದೀರಾ, ತಯಾರಾಗ್ತಾ ಇದ್ದೀರಾ. ಅಲ್ಲಿ ನಿಮ್ಮ ಮೊದಲ ಚಕ್ರ ಈಗ ಉದ್ದೀಪನ ಆಗಿಯೇ ಬಿಟ್ಟಿತು. ಅದೇ ಆಧಾರ ಚಕ್ರ, ಅಲ್ಲಿ ಆಚಾರ ಲಿಂಗ. ಮುಂದೆ ನಿಧಾನವಾಗಿ ನೀವೇನ್ ಮಾಡ್ತೀರಾ, ಆ ಕರ ಸ್ಥಳದಲ್ಲಿ ಆ ಲಿಂಗವನ್ನು ತಗೊಂಡು ನೀರ್ ಹಾಕ್ತಿರಲ್ಲ, ಜಲತತ್ವ. ಜಲವು ನಿನ್ನ ಸ್ವಾಧಿಷ್ಠಾನ ಚಕ್ರದಲ್ಲಿ ಸಂಬಂಧವಿರೋದ್ರಿಂದ ಅಲ್ಲಿ ಜಲತತ್ವಗತ ಪರಮಾತ್ಮನ ಕಡೆಯಾದ ಗುರುಲಿಂಗವೇ ನೆಲೆಸಿದೆ ಅನ್ನೋದನ್ನ 2ನೇ. ನೀವು ಕುಳಿತಾಗ ಗುದದ್ವಾರ ಏನಿದೆಯಲ್ಲ ಅದು ನೆಲಕ್ಕೆ ಹತ್ತಾ ಇದೆ. ಮುಂದೆ ಜನನೇಂದ್ರಿಯಗಳಲ್ಲಿ ಈ ಜಲತತ್ವ ಇರ್ತದೆ, ಪರಮಾತ್ಮನ ಅಲ್ಲಿ ಗುರುಲಿಂಗ ಇರ್ತಾ ಇದೆ, ಅದು ಸ್ವಾಧಿಷ್ಠಾನ ಚಕ್ರ. ಅದಕ್ಕೆ ನೀರ್ ಹಾಕಿದ್ರಿ. ಈಗ ಮಜ್ಜನಕ್ಕೆರುವೆ ಸಜ್ಜನಳಾಗಿ ಆ ವಚನವನ್ನ ಸಹ ನೀವು ಅಂದ್ರೆ, ಮುಂದೆ ಒಂದು ದೀಪನ ನೋಡ್ತೀರಾ, ಅಲ್ಲಿ ಹಚ್ಚಿರ್ತೀರಾ ದೀಪ. ಅದು ಯಾವುದೇ ದೀಪ ಇರ್ಲಿ, ಅಗ್ನಿಯ ಒಂದು ಸ್ವರೂಪ ಅದು. ಆ ಅಗ್ನಿಯು ನಿನ್ನ ಮಣಿಪೂರಕ ಚಕ್ರದಲ್ಲಿ ಸಂಬಂಧವಿರೋದ್ರಿಂದ ಅಲ್ಲಿ ಅಗ್ನಿ ತತ್ವಗತ ಪರಮಾತ್ಮನ ಕಡೆಯಾದ ಶಿವಲಿಂಗವೇ ನೆಲೆಸಿದೆ. ಅಂದ್ರೆ ಆಚಾರಗಳು ಬೇಕು, ಗುರು ಬೇಕು. ಆಚಾರಗಳನ್ನ ಗುರು ಹೇಳಿ, ಗುರು ಏನ್ ಮಾಡ್ತಾನೆ, ಶಿವಲಿಂಗವನ್ನ ಹೇಗೆ ಪೂಜಿಸಬೇಕು, ಹೇಗೆ ಯಾವುದು ಅದರ ಇದೇನಿದೆ ಅದನ್ನ ಹೇಳೋದ್ರಿಂದ ಶಿವಲಿಂಗ ಇಲ್ಲಿ ಬರ್ತಾ ಇದೆ. ನೆಕ್ಸ್ಟ್ ನನ್ನ ಕರಹಸ್ತದಲ್ಲಿರುವುದೇ ಆಚಾರಲಿಂಗ, ಅದೇ ಗುರುಲಿಂಗ, ಅದೇ ಶಿವಲಿಂಗ. ಮುಂದೆ ನನ್ನ ಸುತ್ತುವರಿದ ವಾಯು ಎಲ್ಲ, ನಾನೇನು ಉಸಿರಾಡ್ತಾ ಇದ್ದೀನಲ್ಲ, ಪಂಚತತ್ವಗಳು ಇದೆ ಅಲ್ಲ, ಅದನ್ನ ಹೇಳಿದ್ವಲ್ಲ ನಾವು, ಪಂಚವಾಯುಗಳು. ಅದೇ ತತ್ವ ವಾಯುವು ನಿನ್ನ ಅನಾಹತ ಚಕ್ರದಲ್ಲಿ ಸಂಬಂಧವಿರೋದ್ರಿಂದ ಅಲ್ಲಿ ವಾಯು ತತ್ವಗತ ಪರಮಾತ್ಮನ ಕಡೆಯಾದ ಜಂಗಮ ಲಿಂಗವೇ ನೆಲೆಸಿದೆ ಅಂತ ಮುಂದಿನ ನಿರ್ಧಾರ ಮಾಡಬೇಕು. ಹಾಗೇನೆ ಆಕಾಶವು ನಿನ್ನ ವಿಶುದ್ಧಿ ಚಕ್ರದಲ್ಲಿ ಸಂಬಂಧವಿರೋದ್ರಿಂದ ಅಲ್ಲಿ ಆಕಾಶ ತತ್ವಗತ ಪರಮಾತ್ಮನ ಕಡೆಯಾದ ಪ್ರಸಾದ ಲಿಂಗವೇ ನೆಲೆಸಿದೆ ಅಂತ ತಿಳ್ಕೋಬೇಕು. ಪ್ರಸಾದ ಅಂದ್ರೆ ಯಾವುದೇ ಪ್ರಸಾದ ನೀವು ಸ್ವೀಕರಿಸುವಾಗ ಅದು ಗಂಟಲಿನಿಂದಲೇ ಹೋಗಬೇಕು. ಅದನ್ನು ಒಳಗೆ ನುಗ್ಗಿಸಲು ಈ ಆಕಾಶ ತತ್ವ ಬೇಕಾಗ್ತದೆ, ಒಳಗೆ ನೂಕಲು. ಅಲ್ಲಿ ಪ್ರಸಾದ ಲಿಂಗ ಅಂತ ಇದೆ, ಅದೇ ವಿಶುದ್ಧಿ ಚಕ್ರ. ಆತ್ಮತತ್ವ ನಿನ್ನ ಆಜ್ಞಾ ಚಕ್ರದಲ್ಲಿ ಸಂಬಂಧವಿರೋದಿಲ್ಲ, ಇಲ್ಲಿ ಸಂಬಂಧವಿರೋದ್ರಿಂದ ಅಲ್ಲಿ ಆತ್ಮತತ್ವ ಪರಮಾತ್ಮನ ಕಡೆಯಾದ ಮಹಾಲಿಂಗ
ಇಲ್ಲಿ ಇರ್ತಾ ಇದೆ. ಹೀಗಾಗಿ ನಾನು ದೇಹವಲ್ಲ, ನಾನು ಈ ತತ್ವಗಳು ಮತ್ತು ಈ ಲಿಂಗದಿಂದ ಇರೋದ್ರಿಂದ ನಾನು ಲಿಂಗಾಂಗ ಯೋಗಿಯಾಗಿದ್ದೇನೆ ಅಂತ ಇವತ್ತು ನಿರ್ಧಾರ ತಗೋಬೇಕು. ಅದು ಅಲ್ಲದೆ ಮುಂದೆ ಹೋಗಿ ಆಜ್ಞಾಚಕ್ರದ ಮೇಲಿನ ಬ್ರಹ್ಮಚಕ್ರದಲ್ಲಿ ಪೃಥ್ವಿ ಮತ್ತು ಜಲಗತ ಪರಮಾತ್ಮನ ಕಡೆಯೇ ನಿಷ್ಕಲ ಲಿಂಗವಾಗಿ ಅಥವಾ ಇಷ್ಟಲಿಂಗವಾಗಿದೆ. ಆ ಬ್ರಹ್ಮಚಕ್ರದ ಮೇಲನ ಶಿಖಾಚಕ್ರದಲ್ಲಿ ಅಗ್ನಿ ಮತ್ತು ವಾಯುಗತ ಪರಮಾತ್ಮನ ಕಡೆಯೇ ನಿಶೂನ್ಯ ಲಿಂಗವಾಗಿ ಅಥವಾ ಪ್ರಾಣಲಿಂಗವಾಗಿ ನೆಲೆಸಿದೆ. ಶಿಖಾಚಕ್ರದ ಮೇಲನ ಪಶ್ಚಿಮ ಚಕ್ರದಲ್ಲಿ ಆಕಾಶ ಮತ್ತು ಆತ್ಮತತ್ವಗತವಾದ ಪರಮಾತ್ಮನ ಕಡೆಯೇ ನಿರಂಜನ ಲಿಂಗವಾಗಿ ಅಥವಾ ಭಾವಲಿಂಗವಾಗಿ ನೆಲೆಸಿದೆ ಅಂತ ನೀವು ತಿಳಿದುಕೊಳ್ಬೇಕು. ಇನ್ನು ಇದೊಂದು ಕೊನೆಯ ಸ್ಲೈಡು. ಇದೇ ವಿಕಸನ ಕ್ರಮ 5. ಈ ಚಿತ್ರವನ್ನ ನೀವು ನೋಡ್ಬೇಕು. ನಾನು ಹೆಚ್ಚಿಗೆ ವಿವರಿಸುವುದಿಲ್ಲ ಯಾಕಂದ್ರೆ ಸಮಯವಾಗಿದೆ. ಎಲ್ಲಿ ದೇಹದಲ್ಲಿ ಹಾರ್ಮೋನ್ಗಳನ್ನ ಸಿಕ್ರೀಟ್ ಮಾಡೋ ಗ್ರಂಥಿಗಳಿವೆಯಲ್ಲ, ಅಲ್ಲಿ ನಮ್ಮ ಶರಣರು 12ನೇ ಶತಮಾನದಲ್ಲಿ ಈ ಚಕ್ರಗಳನ್ನ ಕೊಟ್ಟಿದ್ದಾರೆ. ಬ್ರಹ್ಮಚಕ್ರದಲ್ಲಿ ಪಿನಿಯಲ್ ಗ್ಲ್ಯಾಂಡ್ ಆ ಅಮೃತ ರಸವನ್ನ ಸ್ರವಿಸುತ್ತಿರುವಲ್ಲಿ ಬ್ರಹ್ಮಚಕ್ರವನ್ನು ಕೊಟ್ಟಿದ್ದಾರೆ. ಹಾಗೇನೆ ಹೈಪೋಥೆಲಮಸ್, ಥೆಲಮಸ್, ಪಿಟ್ಯುಟರಿ ಗ್ಲ್ಯಾಂಡ್ಗಳಲ್ಲಿ ಶಿಖಾಚಕ್ರ, ಪಶ್ಚಿಮ ಚಕ್ರ, ಅನುಚಕ್ರದಲ್ಲಿ ಏನ್ ಸ್ರವಿಸೋದಿಲ್ಲ, ಆದ್ರೂ ಆ ಸೆರೆಬೆಲಂನಲ್ಲಿ ಇರ್ತಾ ಇದೆ. ಹಾಗೇನೆ ಥೈರಾಯ್ಡ್ ಗ್ಲ್ಯಾಂಡ್ ಇದೆಯಲ್ಲ ಕುತ್ತಿಗೆಯಲ್ಲಿ, ಅಲ್ಲಿ ನಮ್ಮ ವಿಶುದ್ಧಿ ಚಕ್ರ ಬರ್ತಾ ಇದೆ. ಹೃದಯದ ಜಾಗದಲ್ಲಿ ಅಲ್ಲೊಂದು ಥೈಮಸ್ ಅಂತ ಒಂದು ಗ್ಲ್ಯಾಂಡ್ ಬರ್ತಾ ಇದೆ, ಅದು ಲಿಂಫೋಸೈಟ್ಸ್ ಅಂತ ಬರ್ತದೆ. ಬಿಳಿ ರಕ್ತ ಕಣಗಳಲ್ಲಿ RBCs, ನ್ಯೂಟ್ರೋಫಿಲ್ಸ್, ಲಿಂಫೋಸೈಟ್ಸ್ ಅಂತ ಬರ್ತಾ ಇದೆ. ಲಿಂಫೋಸೈಟ್ಸ್ ಅಂದ್ರೆ ದೂರವಾಗಿ ಅಂದ್ರೆ ಕ್ರಾನಿಕ್ ಡಿಸೀಸಸ್ ಅಂತ ಬರ್ತದೆ. ಅದನ್ನು ತಡೆಗಟ್ಟಲು ಈ ಏಡ್ಸ್, HIV ಇದೆಯಲ್ಲ, ಅದನ್ನ ತಡೆಗಟ್ಟುವಲ್ಲಿ ಕೆಲವೊಂದು T ಸೆಲ್ಸ್ ಅಂತ ಬೇಕಾಗ್ತದೆ. ಆ T ಸೆಲ್ಸ್ ಈ ಥೈಮಸ್ ಗ್ಲ್ಯಾಂಡ್ ನಲ್ಲಿ ಇರ್ತಾ ಇದೆ. ಆ ಥೈಮಸ್ ಗ್ಲ್ಯಾಂಡ್ ಜಾಗದಲ್ಲಿ ಈ ಅನಾಹತ ಚಕ್ರ ಇದೆ. ಹೃದಯದ ಹತ್ತಿರ ಜಂಗಮಲಿಂಗ ಅಲ್ಲಿದೆ. ಹಾಗೇನೆ ನೀವು ಕೆಳಗೆ ಬಂದ್ರೆ ಆ ಕಿಡ್ನಿಯ ಮೇಲೆ ಇರುವಂತ ಅಲ್ಲಿ ಮಣಿಪೂರಕ ಚಕ್ರ, ಅವೆರಡು ಎಡ್ರಿನಲ್ ಗ್ಲ್ಯಾಂಡ್ಸ್ ಇದೆ. ಹಾಗೇನೆ ನಿಮ್ಮ ಟೆಸ್ಟೀಸು, ಗರ್ಭಾಶಯ, ಓವರೀಸು ಎಲ್ಲಾ ಹಾರ್ಮೋನ್ಗಳನ್ನು ಸ್ರವಿಸುತ್ತಿರುವ ಜಾಗದಲ್ಲಿಯೇ ಚಕ್ರಗಳನ್ನ ಶರಣರು 12ನೇ ಶತಮಾನದಲ್ಲಿ ಕೊಟ್ಟಿದ್ದಾರೆ ಬಂಧುಗಳೇ. ಹೀಗಾಗಿ ಇವತ್ತಿನ ಒಂದು ಏನು ನಮ್ಮ ನಿರ್ಣಯ ಅಂದ್ರೆ, ನಾನು ದೇಹಿಯಲ್ಲ, ನಾನು ಲಿಂಗಾಂಗಿ. ನನ್ನಲ್ಲಿ ಲಿಂಗಗಳಿವೆ, ಕೆಲವೊಂದು ತತ್ವಗಳಿವೆ. ನಾನು ಆ ಪರವಸ್ತುವಿನ ಅಂಶವೇ ಆಗಿದ್ದೇನೆ ಅಂತ ಒಂದು ನಿರ್ಣಯ ತೆಗೆದುಕೊಂಡು ಮುಂದೆ ಈ ಶಿವಯೋಗವನ್ನ ಮುಂದುವರಿಸೋಣ ಅಂತ ಹೇಳ್ತಾ, ಈ ಒಂದು ಸದವಕಾಶಕ್ಕಾಗಿ ತಮ್ಮೆಲ್ಲರ ಒಂದು ಎಷ್ಟೊಂದು ಎಲ್ಲರೂ ಬೆಂಬಲ ಕೊಡ್ತಾ ಇದ್ದಾರೆ ಅಂದ್ರೆ, ಸುಂದರವಾದ ನನಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ. ಅವರಿಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ, ನಿಮ್ಮೆಲ್ಲರ ಪಾದಾರವಿಂದಕ್ಕೆ ಶರಣಾರ್ಥಿಗಳನ್ನು ಹೇಳಿ, ಮುಂದಿನ ಶಿವಾನುಭವ ಶನಿವಾರ ನಾನು ಮಾಡ್ತೀನಿ ಅಂತ ತಮಗೆ ಹೇಳಿ ನನ್ನ ಇವತ್ತಿನ ವ್ಯಾಖ್ಯಾನಕ್ಕೆ ವಿರಾಮವಿಯುತ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ತಮಗೂ ಶರಣಾರ್ಥಿ. ಚೆನ್ನಾಗಿ ಹೇಳಿದ್ರಿ, ಧನ್ಯವಾದಗಳು. ಶರಣಾರ್ಥಿಗಳು. ಅಪ್ಪರೇ ಶರಣಾರ್ಥಿಗಳು. ನಮಗೂ ಭಕ್ತಿಯ ಎಲ್ಲರಿಗೂ ಭಕ್ತಿಪೂರ್ವಕ ಎಲ್ಲಾ ಶರಣ ತಂದೆ ತಾಯಂದಿರಿಗೂ ಶರಣಾರ್ಥಿಗಳು. ಮಂಗಳ ಮಾಡೋಣ. ನಾನು ಶರಣಾರ್ಥಿ ಹೇಳಿದ ತಕ್ಷಣ ಅವರು ಕಾರ್ಯಕ್ರಮವನ್ನೇ ಮುಗಿಸ್ತಾ ಇದ್ದೀನಿ. ತಾವು ತಮ್ಮ ಕೊನೆಯ ನುಡಿಗಳನ್ನ ಹೇಳ್ಬೇಕು. ಅಪ್ಪರೇ ಇಲ್ಲಿ ತಡೀರಿ ಒಂದ್ ನಿಮಿಷ. ಅದೇ ಮಾಡಿ ಮಂಗಳ ಮಾಡಿ ಅಪ್ಪ ಅವ್ರೆ. ಅಲ್ಲ, ನೀವು ತಡೆದ್ರೆ ನಾವ್ ಮಾಡ್ಬೋದಪ್ಪ. ಎಲ್ರು ಹಿಂದಿನ ಹೇಳ್ತೀರ, ಹಾಗಾಗಿ ನಮ್ಗೆ ಅವಕಾಶ ಸಿಗ್ತಲ್ಲ. ಒಂದ್ ನಿಮಿಷ. ಡಾಕ್ಟರ್ ಶರಣಾರ್ಥಿ ಸಮರ್ಪಣೆ ಮಾಡಿದ್ರು ವೈಯಕ್ತಿಕವಾಗಿ. ಅದು ಮತ್ ಲೆಫ್ಟ್ ಔಟ್ ಆಗ್ತೀರಲ್ಲ. ಲೆಫ್ಟ್ ಆಗಿಲ್ರಿ. 35 ಬಂದು 77 ಇದ್ದು. ಇರ್ಲಿ. ಇವತ್ತೊಂದಿನಕ್ಕೆ ಬಂದಿರೋರು ಇರ್ಬೋದು. ಶಿವಯೋಗದ ಪ್ರಾತ್ಯಕ್ಷತೆಯ 8ನೇ ಭಾಗವಾಗಿ ದಯಾನಂದ ಲೋಲಿಯಪ್ಪರು ನಮಗೆ ಇಲ್ಲಿವರೆಗೆ PPT ಪ್ರೆಸೆಂಟೇಶನ್ ಮೂಲಕ ನಮಗೆ ಅಂತರಂಗಕ್ಕೆ ಇಳಿಯೋ ಹಾಗೆ ಈ ಒಂದು ಅನುಭವದ ನುಡಿಗಳನ್ನ ನಮ್ಗೆ ಆಡಿರ್ತಾರೆ. ಅವರಿಗೆ ಭಕ್ತಿಯ ಶರಣಾರ್ಥಿಗಳನ್ನ ಸಲ್ಸ ಇಲ್ಲಿಗೆ ಹರ್ಭಾಯಪ್ಪರೇ ಏನೋ ಹೇಳ್ಲಿಕ್ಕೆ ಆಗ್ಲೇ ಅನ್ಮಿಟ್ ಮಾಡ್ಕೊಂಡಿದ್ರಿ, ಏನಾದ್ರು ಹೇಳ್ತೀರಿ? ಅಲ್ಲ, ಅದೇ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲರೂ ಮಂಗಲ ಆದ್ಮೇಲೆ ನಿರ್ಗಮಿಸೋದು ಒಂದು ನಾವು ರೂಢಿಸ್ಕೊಂಡಿರ್ಬೇಕಂತ ಪದ್ಧತಿ. ಹಾಗಾಗಿ ಒಂದೇ ಬಾರಿಗೆ ಎಲ್ಲರೂ ನಿರ್ಗಮಿಸೋಣ.
ಮಂಗಳಾರತಿ ಮಂಗಳ ಅಂತ ವಚನ ಮಂಗಲ ಮಾಡಿ ನಿರ್ಗಮಿಸೋಣ ಅನ್ನೋ ಕಾರಣಕ್ಕಾಗಿ ಅನ್ಮ್ಯೂಟ್ ಮಾಡ್ಕೊಂಡು ಎಲ್ಲರಿಗೂ ವಿನಂತಿಸ್ಕೊಳ್ತಾ ಇದ್ದೀವಿ. ಹಾಗಾಗಿ ದಯವಿಟ್ಟು ಇದೊಂದು ಪದ್ಧತಿಯನ್ನ ರೂಢಿಸ್ಕೊಂಡ್ ಬಂದಿದ್ದೀವಿ. ಎಲ್ಲರೂ ಸಾಮೂಹಿಕವಾಗಿ ವಚನ ಮಂಗಲ ಮಾಡಿ ನಾವು ನಿರ್ಗಮಿಸೋದನ್ನ ರೂಢಿಸ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಭಾವ. ಹಾಗಾಗಿ ದಯವಿಟ್ಟು ಯಾರು ಅವರು ಕೃತಾರ್ಥ ಮನೋಭಾವನೆಯಿಂದ ಸದ್ಭಾವದಿಂದ ಮಾಡಿ ಮುಗಿಸಿದ ಮೇಲೆ ನಿಮ್ಗೆಲ್ಲರೂ ಧನ್ಯತಾ ಭಾವದಲ್ಲಿ ಸಮಚಿತ್ತದಿಂದ ಸಂಯಮದಿಂದ ಆಲಿಸಿದ್ದಕ್ಕೆ ಅವರು ಧನ್ಯವಾದಗಳನ್ನ ಹೇಳಿದ್ದಾರೆ. ಹಾಗಾಗಿ ತಾವು ಒಂದೇ ಸಾರಿಗೆ ವಚನ ಮಂಗಲ ಆದ ತಕ್ಷಣ ಧನ್ಯವಾದಗಳನ್ನ ಹೇಳಿ ಆ ಕೃತಜ್ಞತೆಯನ್ನ ಶರಣಾರ್ಥಿ ಮೂಲಕ ಸಲ್ಲಿಸಿ ನಿರ್ಗಮಿಸ್ಬೇಕಂತ ವಿನಂತಿಸ್ಕೊತೀನಿ. ಮಂಗಲ ಮಾಡಿ ಶರಣ. ಸರ್ವ ಬಸವಣ್ಣಗಳೇ, ನಾಳೆ ಅಪ್ಪ ಬಸವಣ್ಣನವರ ಭಕ್ತ ಸ್ಥಳದ ಮುಂದಿನ ವಚನವನ್ನ ಹಾಕಲಾಗುವುದು. ತಾವೆಲ್ಲರೂ ಕೂಡ ತಮ್ಮ ಅನುಭವಕ ನೆಲೆಯಲ್ಲಿ ಚಿಂತನೆ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ಸ್ವಾನುಭವ ನೆಲೆಯ 1479ನೆಯ ಸದ್ಭಾವಗೋಷ್ಠಿಯನ್ನ ಇಲ್ಲಿಗೆ ಸುಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮಯ ಧರ್ಮ, ಶರಣಸತಿ ಲಿಂಗಪತಿ ಜೈ ಗುರು ಬಸವ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಶರಣಾರ್ಥಿಗಳು. ಸರ್ವ ಶರಣರಿಗೂ ಶರಣಾರ್ಥಿಗಳು. ಸರ್ವರಿಗೂ ಅನಂತ ಶರಣಾರ್ಥಿಗಳು. ಸರ್ವರಿಗೂ ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು.